ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ವೇಗಂಡು ಸಾಯಿನ ಗವದಮ್ಮ ತುಂಬ ನಂಗೆ சொற்பொழிவதோக 74வது தலைப்பு ஆங்கை மேங்கையார மேங்கை ஆங்கையாರ ಅಂತ ಈಗೀರ ಆಗ ಒಂದು ಸಮನೆಲೆಯೋ ಇಬ್ಬದು ಎಂಬುದನ್ನ ಪತ್ತಿಯ ಕರುತ್ತ ಸ್ವಾಮಿಕ ವಿಡಿಯೋದೋಗ ಹೇಗೆ ಹೋದಾರ ಅದಕ್ಕೆ ಮೇಲೆ ನಂಗೆ ವಿಳಕವನ್ನು ನೋಡೋಣ. ಗವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ದೈವ ಪಿರಿವಿಗಳೇ, ಗೋಪಿಯರ್ಗಳು ಗೋಪಾಲರ್ಗಳು ಕೂದ ಮೇಯವು ಬೀಸಿದ ಗಾಯವು ಗುಡಿಗಿದವು ನೋಡಿ ಅಂಜಿದರು. ಅರಿಯಾದ ತಪ್ಪು ಮಾಡಿಬಿಟ್ಟಿಯೋ ಇಂದ್ರ ಭಗವಾನೇ ಎಂದು ಅಲ್ಲಿದ್ದ ಸೀಮೆ ದೊಡ್ಡವಕ್ಕ ಗ್ರಾಮ ತಲೆವರುಗಳೆಲ್ಲ ಗಡಗಡ ಆಗಿ ಒಬ್ಬೊಬ್ಬನ ಇನ್ನೊಬ್ಬನ ನೋಡಿ ಕೊರೆಯೇಗಿ ನಿದ್ದರು. ಈ ಕುನ್ನ ಕೂಸನ ಮಾತ ನಂಗ ಕೇತ್ತು ಈ ತಪ್ಪು ಮಾಡಿಟ್ಟೋ ತಂದು ನೆನೆಚಿದ್ರು. ಇದೆಲ್ಲವೇ ಮೇಯ ನಾಂದೂನು ಶ್ರೀಕೃಷ್ಣರು ಬಲರಾಮರು ಎರಡ ನೋಡಿ ನಿದ್ರು. ಒಬ್ಬೊಬ್ಬನ ನೋಡಿ ನೆಗುದರು. ಮೇಲೆ ಬಾನ ನೋಡಿ ಹೂವ ಮೇಯವು ಗುಡಿಗಿದ ಗುಡುಗಲವು ನೋಡಿ ಒಳ್ಳಂಗೆ ನೆಗುದರು. ಗೋವರ್ಧನ ಮನಸಾರೆ ಕೃಷ್ಣರು ಹೋಗಿ, ಏ ಗೋವರ್ಧನ ಮಲೆಯೇ ನೀತ ಎಂಗೆಲ್ಲಾಗ ಕೊಡೆಯ ಕಾತು ಬಪ್ಪುದು ತಂದು ಹೇಗಿ ಎಲ್ಲಾ ಗೋಪಾಲರುಗಳು ಗೋಪಿಯರುಗಳ ಅಂಜಬಡಾಂದ್ ಹೇಗಿ ಕೊರ್ಚಿದ್ರು. ದಾರುಗೂ ಏನು ಆಗಾಂದು ಆರುದಲ ಹೇಗಿದಿಂದಾಡು ತನ್ನ ಒಂದು ಕೈಯಿನೋಗೆ ಆಪುಟಿ ದೊಡ್ಡ ಗೋವರ್ಧನ ಮಲೆಯ ತೂಕಿದ್ರು. ಎಲ್ಲಾವೇ ಹೋಗಾಸ್ ಬಾರಿವಿ ನಿಂಗೆ ಒಂದು ಆಗ ಎಂದಗಿಂದಾಡು ಗೋಪಿಯರುಗಳು ಗೋಪಾಲರುಗಳು ಅವಕರ ದನ ಕರು ಆಡು ಎಮ್ಮೆ ಎಲ್ಲಾವ ಕೂಟಿಂಡು ಮಲೆಗೋಸು ಬಂದರು. ಶ್ರೀಕೃಷ್ಣರು ದೊಡ್ಡ ಗೋವರ್ಧನ ಮಲೆಯ ತನ್ನ ಸಿನ್ನುಕುಟಿ ಬೆರಳಿನೋಗೆ ತೂಕಿದ ನೋಡಿ ಎಲ್ಲ ಆಶ್ಚರ್ಯಪಟ್ಟರು. ಎಲ್ಲಾವೇ ಅದಿಶಯವಾದನ್ನ ನೋಡಿದ್ರು. ತನ್ನ ಒಂದು ಕೈ ಸಿನ್ನುಕುಟಿ ಬೆರಳಿನೋಗೆ ಗೋವರ್ಧನ ಮಲೆಯ ಕೊಡೆಮಾಕಿ ಇಡುತ್ತು, ಇನ್ನೊಂದು ಕೈನೋಗೆ ಪುಳ್ಳಾಂಗಡಲು ಊದಿ ಎಲ್ಲಾವ ತನ್ನ ಪಕ್ಕ ಗಾಂಧಮಾಕಿ ಗುತ್ತರು. ಮಕ್ಕ ಎಲ್ಲಾವೇ ಅಂಜಿಕೆ ಹೋಯಿ ಪುಳ್ಳಾಂಗೋಡಲ್ನ ದೈವೀಗ ಓಜೆನೋಗೆ ಅವಕ್ಕೆಲ್ಲ ಹೊರಾಸು ಹೂವ ಮೇವು ಗಾಯಿ ಬೀಸುವುದನ್ನು ಮರುದು ಅಲ್ಲಿಗೋಸು ಆನಂದವಾ ಇದ್ದರು. ಕೃಷ್ಣರು ಬಲರಾಮರೆರಡ ಅವಕರ ಸ್ನೇಹಿತರ ಇಬ್ಬ ಗೋಪಾಲರು ಕೂಡ ನಲುವುದೊಂದು ನೆನೆಸಿ ಅವಕರ ಕೊರಿಚಿ ಈ ಗೋವರ್ಧನ ಮಲೆ ಅಪ್ಪರ ಭಾರವಾಡದೆ ಹೆಂಗಾಂದ ತೂಕುದುಗ ಮುಡಿವಿಲೆ ಎಂದಂಗೆ ನಡಿಚಿ ನಿಂಗವೂ ನಿಂಗ ದನ ಮೇಸುವ ಕೋಲ ಬೀತ್ತು ಈ ಮಲೆಯ ತಾಂಗಿವಿ ಎಂದರು. ಅವಕರು ಹೇಗಿದಂಗೆ ಮಾಡಿದರು. ಒಂದೊಂದು ಗೋಪಾಲರು ಅವಕರ ಬಲವ ಕೊಟ್ಟು ಮಲೆಯ ತಾಂಗಿದರು. ಅಲೆ ಉಣ್ಮೆಯ ಕೃಷ್ಣರ್ನ ಶಕ್ತಿತ ಗೋವರ್ಧನ ಮಲೆಯ ತಾಂಗಿತ್ತು. ಆಂಗೈ ಮೇಂಗಯ್ಯಾರ ಮೇಂಗೈ ಆಂಗಯ್ಯಾರ ಅದಾವುದು ಸುಖ ದುಃಖ ಕಷ್ಟ ಹರ್ಷ ಲಾಭ ನಷ್ಟ ಸೆಲ್ವಾಕು ದರಿದ್ರ ಎಲ್ಲವೇ ಮಾರಿ ಮಾರಿ ಬಪ್ಪುದುತ್ತಾ ಈ ಮನುಷ್ಯ ಜನ್ಮನ ವಾಳ್ಕೆ ಎಂದು ಎಲ್ಲಾ ಕಾಲಕಟ್ಟನೋಗಿಯೂ ಸಮನಿಲೆನೋಗೆ ಇಬ್ಬುದು ಎಂಬುದುತ್ತ ಅರ್ಥ ದೈವ ಪಿರಿವಿಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗೋವರ್ಧನ ಲೀಲೆಯ அடுத்த ಕಟ್ಟ ಪತ್ತಿ ನಾ ಹೇಗಿನೇ ತುಂಬ ಸಂತೋಷ ಪೂರ್ಣ ಆಶೀರ್ವಾದ. ಸ್ವಾಮಿಯಕ್ಕೆ ಹೇಗಿದನ ಕರುತ್ತಾ ವಿಡಿಯೋದಾಗೆ ನಿಂಗೆ ನೋಡಿದಾರಿ. ಆಲೆ ಎತ್ತೆ ಒಂದು ಮನುಷ್ಯ ಬಂದು ಸಮನೆಲೆಯ ಇಬ್ಬದು ಅಟ್ಟೆಯಿಂದ ಆಡಕೂಡದು, ಇಲ್ಲೇಂದೇಗಿ ನಂಗೆ ಕವಲೆ ಪಡಕೂಡದು. ಕೃಷ್ಣರ ಎತ್ತೆ ಬಂದು ಆ ಗೋಪಿ ರೋಡೆಲ್ಲ ಇದ್ದರು, ಆ ಗೋಪಾಲ ರೋಡ್ ಇದ್ದರು. ಅವಕ್ಕೆಲ್ಲಾಕ ದಾರದಾರಾಗ ಏನು ಇಡತ್ತಾರ ಏನು ಇಡುಪುದಿಲ್ಲ ಎಂಬುದನ್ನ ಎಲ್ಲಾಗ ಅರಿದು ಅದಗೂ ತಗೊಂಡಂಗೆ ಅವಕ್ಕೆ வாழ்ದರು. ದೇವರು ಕೂಡಲೇ ಎತ್ತಿಬೋದು, ಅಲ್ಲಿ ಬಾ ಅಣ್ಣ ಬಲರಾಮ ಕೂಡ ಎತ್ತಿಬೋದು, ಅಲ್ಲಿದೋಗೆ ಅವ್ವಪ್ಪ ಕೂಡ ಎತ್ತಿಬೋದು. ತನ್ನ ಒಂದು ಹುಟ್ಟಿದ ಅವಕ ಹುಟ್ಟಾದವಕ ಅಂದಿಲ್ಲ, ಎಲ್ಲವೇ ನಂಗೆ ಇನ್ನದೋಗತ್ತ ಬಂದಿದ್ದಾರೆ. ಆ ಮಧುರಾಪುರಿ ನಗರೆಲ್ಲ ಎತ್ತೆ ಆಡೋದು ಅತ್ತಂಬ ಒಂದು ಪರಂದ ಒಂದು ಎಣ್ಣ ಬಂದು ತನಸಾರ ಆಟಿತ್ತು. ಆಗ ಏ ಒಂದು ಕಾರ್ಯವು ಮನಸಾರ ಒಂದು ಜನ ಹಣ ಆಟ್ರ ಆಗ ಬಂದು ಆಡಿಂಡಿದ್ದನ ಹಣ ತೀರದಿಗಿಂದಾಡು ಒಂದು ಇಲ್ಲತ್ತವ ಅಂದೇಗಿ ಅವಕ ಮತ್ತವ ಕೂಡ ಕಡನೀಸೋನತ್ತ ಅದು ನೋಡಿ ಅರುಮೆ ಏನ ಅಂದಾರೆ ಅದನ್ನು. ಆಗ ಅದು ಒಂದುತ್ತ ನಿನ್ನ ಕೈ ಒಂದು ಜನ ಹೋಗಿರ ಅದಕ್ಕೆ ಮೇಲೆ ನಿನ್ನ ಕೈ ಎರಿಗಿಟ್ರ ಅದು ಒಂದು ಎಂದು ಎಲ್ಲ ಕೂಡ ಸಮನೆಲೆಯ ಇಬ್ಬ ಆ ಮನಸ್ಸನ್ನು ಎತ್ತಿ ಬಂದುಬಿಟ್ಟನೆ ಅಂದರೆ ಏ ಒಂದು ಕವಲೆ ಅಡ ಅಂಬುತ್ತಾ ಸೌಮ್ಯಕ್ಕೆ ಹೇಳಿದ್ದಾರೆ. ಅದನ್ನ ನಂಗೆ ಒಂದು ಕಥೆ ಮೂಲವ ನೋಡೋಣ. ನಾಂಬ ಆಣವ ನೀ ಮೇನದಾರ ಓಪನೆ ನೀನು ಇಲ್ಲಾದ ಅಪ್ಪನೇ ಅದನ್ನ ಪತ್ತಿ ನೆನೆಚನೆ ಎಂಬುದು ಗೊತ್ತಾಗೀರ. ಇಲ್ಲಿದೋಗೆ ಒಂದು ಅರಸ ಮರ ಅಟ್ರ ಅರಸ ಮರ ಬಂದು ಎಲ್ಲಗ ನಾಲ ತಂದುಂಡು ಆಡದೆ ಅದು ಕಾಲಾಗೂ ಏಸು ತಲೆಮುರೆಯಿಂದ ಅದು ನಾಲ ತಂದುಂಡು ಆಡದೆ ನೋಡನೆ ಅಪ್ಪರ ತಲೆಮರೆ ಒಂದು ಶಕ್ತಿವಾಯ್ದ ಒಂದು ಮರತ ಆ ಅರಸ ಮರ ಕೀಯೆ ಬಂದು ಒಂದು ತುರವಿ ಬಂದು ಕುಳಿದುಕೊಂಡಿದ್ದರು. ಆ ಕುಳಿದುಂಡು ಇಬ್ಬನೇ ಅಲ್ಲಿದೋ ಇಬ್ಬ ಅರಸ ಏನ ಮಣ್ಣ ಅಂದಲೇ ಆ ರಾಜ ಆ ಒಂದೊಂದು ಜನವು ಯಾನೆದೋಗ ಬಂದು ಆ ಊರೆಲ್ಲ ಸುತ್ತಿ ಬಂದುಕೊಂಡಿದ್ದಾರ. ಅರಸ ಬಪ್ಪನೆ ದಾರು ಬಂದು ಪಕ್ಕದಾಗ ಇರೋರು ಎಲ್ಲವೇ ಆ ದಾರಿ ಬುಟ್ಟೆಲ್ಲ ಹೋಗ್ಬಿಟ್ಟಾರ. ಇತ್ತಮಾಕೆ ಆ ಜಾಮದೋಗೆ ನಂಗೆ ಏನು ಮಾಡೋದು ಅಂತ ನೋಡೋಣ.
ಎಲ್ಲ ಜೋಲಿವು ನಂಗೆ ಅರ್ದುಂಡು ಒಪ್ಪದಾಗಿಂಡು ಆಡದೆ ಅತ್ಯಂದಾಗಿ ನೆನೆಸಿಂಡಿದ್ದರು. ಆಗ ಆ ಮುನಿವರು ಬಂದು ಅದೇನ ಅಲ್ಲಿ ಕುಳಿದುಕೊಂಡು ಧ್ಯಾನ ಮಾಡಿಂಡೇ ಇದ್ದ. ಆ ಧ್ಯಾನ ಮಾಡಿಂಡೇ ಬನೆ ಅರಸ ಬಂದು ಏನು ಮಣ್ಣ ಅಂದರೆ ಅಲ್ಲಿ ನೋಡಿನ ಏನ ಈ ಆನೆ ಸದ್ದ ಹಾಕಿರ ಇಲ್ಲಿ ಬಪ್ಪವಕ್ಕೆಲ್ಲ ಮತ್ತಳ ಊದನ್ನು ಬಂದುಂದಾಡ್ದಾರೆ ಈಸಕ್ಕೆ ಸದ್ದವ ಕೇಳ್ತಿಟ್ಟು ಇಮ್ಮ ಎಬ್ಬುದಲೆ ಏಕ ಈ ಮುನಿವರು ಎಬ್ಬುದಲೆ ಏಕ ಅಂದೇಗಿ ಅದೇನ ನೋಡಿದರು ತಾ ಒಳ್ಳೆಗೆ ಧ್ಯಾನ ಮಾಡಿಂಡಿದ್ದರು. ಆ ಒಳ್ಳಂಗ ಧ್ಯಾನ ಮಾಡಿಂಡಿಬ್ಬ ಜಾಮದೋಗೆ ಎಲ್ಲ ನೋಡಿಂಡಿಬ್ಬನೇ. ಆಗ ಆ ಮುನಿವರು ಅಪ್ಪರ ಧ್ಯಾನದೋಗಿ ಇಡುಪಾಡ್ದೋಗಿದ್ದರು. ಈಗ ಅರ್ಸಗ ಬಂದು ಕೋಪ ಬಂದುಬಿಟ್ಟ. ಏಸಗಾಗ ಸದ್ಯ ಹಾಕಿಲಿ ಸೇತಿಮ್ಮ ಎಲ್ಲದಿದ್ದನತ್ತವ ಆತಂದಾಗಿ ಏನು ಮಾಡಿಬಿಟ್ಟ ಅಂದರೆ ಆ ಕಾವಲಾಳಿ ಕೊರ್ಚಿ ತನ್ನ ಕೂಟಿಂಡೋಗಿ ಆ ಸೆರೆಗೆ ಅಡಚಿ ಬಿಡು ಸರಿಯಾ. ನಂಗೆ ಮದಿಚಾದ ಒಬ್ಬ ಒಂದು ತುರವಿ ಬಂದು ನಂಗೆ ನಾಡೋದೋಗಿದ್ದೇನೆ ಅಂದರೆ ಇತ್ತಮಾಕ ನಂಗೆ ಬುಡಕೊಡೋದು ಅವಕ್ಕವ ನಂಗೆ ಒಂದು ಪಾಡ ಪುಗುಟ್ಟೋದು ಆತಂದ ಹೇಗೆ ಏನು ಮಾಡಿಬಿಟ್ರು ಅಂದರೆ ಆತನಿಗೆ ದಂಡನೆ ಕೊಡೋದೋಗಿ ಹೋಗಿ ಆ ಸೆರೆದೋಗಿ ಬಂದು ಅಡಚಿಟ್ಟು ಬಂದುಬಿಟ್ರು. ಈ ಜಾಮದೋಗೆ ಆ ಮುನಿವರು ಸಾರೆ ಬಂದು ಕೇತರು ಏಕ ಮನೆ ನಾ ಬಂದು ಆಳ್ದ ಧ್ಯಾನದೋಗಿದ್ದೆ ನಾ ಎನ್ನವ ಮರಂದುಬಿಟ್ಟೆ ಅದಕ್ಕಿಂತ ಅವಳು ಏ ಸದ್ದುವೇನು ಕೇಪಿಲೆ ನೋಡಿ ನೆಲೆಯೇ ಮಾರಿಬಿಡಾನೆ ನಾ ಅರುವುದು ಮುಡಿವಿಲೆ ಅದು ಒಂದು ಇನ್ನು ಮನ್ನಿಚ್ಚಿ ಬಿಡು ಒಂದೇ ಇದ ಅದೆಲ್ಲ ಮನ್ನಿಚ್ಚೋದೆಲ್ಲ ಮುಡಿಯ ನೀ ಮಾಡಿದ ತಪ್ಪುಗ ದಂಡನೆ ಅನುಭವಿಸಿತ ಆಪದು ಅಂತಂದಾಗಿ ಆಗ ಹೇಗೋನೆ ಒಪ್ಪನ ಮೊದಲು ಜೈಲಿಗೆ ಅಡಚೋದು ಮೊದಲು ತನ್ನವ ಕೇತರು ಏಕೆ ಎಬ್ಬಿಲೆ ಅಂತಂದು ಕೇಪನೆ ಆಗ ಹೇಗಿದ್ರು ಆ ಬಂದು ಅರಸನ ಇರಂದಾಯನ ಆಂಡಿಯ ಇರಂದ ಅನ್ನೊಂದೊಂದು ಭಾಷೆ ಇದ್ರು ಎಂಬ. ಆಗ ಇದು ಆ ರಾಜಗೆ ಬಂದು ಕೋಪ ಬಂದಿತ್ತು ಸರಿಯಾ. ಆಗ ಎನ್ನವ ಮದಿಚ್ಚಾದಮ್ಮ ಏನಾಗ ಇಬ್ಬದು ಒಂದು ಬದುಗಾಯ್ತಾ ನಿನ್ನವ ಕೂಟಿಂಡೋಗಿ ಕಾವಲಾಳಿ ಬಿತ್ತು ಅಪ್ಪರ ದಂಡನೆ ತಪ್ಪದು ಎಂಬುದಾಯ್ತಾ ಜೈಲಿಗೆ ಅಡಚಿಬಿಟ್ರು. ಆಗ ಅರಸನಾಯರಂದಾನ ಆಂಡಿಯಾನ ಇದ್ದಾಮಲ್ಲ ಈ ಭಾಷೆ ಬಂದು ಆ ರಾಜಗ ಮನಸ್ಸುದಾಗ ಪದಂಜಿಬಿಟ್ಟ. ಈಗ ಇದನ್ನು ಏನು ಮಾಡ್ಯಾರ ಅಂದರೆ ದೇವರ ಲೋಕದಾಗೆಲ್ಲ ನೋಡಿದ್ದಾರೆ, ಶಿವನ್ ನೋಡಿದ್ದಾರೆ, ಪಾರ್ವತಿ ನೋಡಿದ್ದಾರೆ. ಆಗ ಪಾರ್ವತಿ ಬಂದು ಶಿವನ್ ಸರ್ ಕೇತಾಂಬ ಕೀಯೇ ಒಂದು ಮುನಿವರು ತವ ಮಾಡಿಂಡಿದ್ದರು ರಾಜ ಬಾಪನೆ ಎಬ್ಬಿಲೆ ಅಂದೇಗಿ ಸದ್ದವ ಕೇತು ಎಬ್ಬಿಲೆ ಎಂಬುದಾಗಿ ತನಗ ತಾ ಬಂದು ಒಂದು ಇಡೆಯವರು ಇಲ್ಲಾದತ್ತ ಅರಸ ಮರದ ಧ್ಯಾನ ಮಾಡಿದ್ದಾರೆ. ಆಲೆ ತಾ ಓಪ ದಾರಿ ತನಿಯೇ ಆಡದೆ ಅಟ್ಲೀ ಸೇತಿ ತನಗೆ ಮರ್ಯಾದೆ ತಪ್ಪುದು ತನ್ನ ಕಾಲಿಗೆ ಅಡ್ಡಬಹುದು ನನಗೆ ಆ ಅರಸ ಬಂದು ಈಗ ಒಂದು ಪದವಿದೋಗಿ ಇಬ್ಬನೇ ಅದನ್ನು ದೊಡ್ಡ ಎತ್ತಿಟ್ಟು ಅದು ಮುನಿವರ್ನ ಇತ್ತು ಮಾಡೋ ತಪ್ಪು ತಾನೆ ಇದೀಗ ಒಂದು ದಂಡನೆ ಕೊಡೋದು ಮನೆ ಶಿವನೇ ಇದಂಬ ಘನ ಅದು ಅರಸ ನೋಡಿ ಬುದ್ಧಿ ಹತ್ತದಾಗ ಮನೆ ಅದೇ ಎತ್ತೆ ಬಿಟ್ಬಿಟ್ರ ಇಲ್ಲೇ ನಿಂಗೆ ಓದಾರಿಯಾ ಇಲ್ಲೇ ಭೂಲೋಕಕ್ಕೆ ನಾ ಓಪದ ಅಂದಾಗಿ ಪಾರ್ವತಿಗೆ ಎತ್ತಂಬ ಇಲ್ಲೆಲ್ಲೇ ನಾನೇ ಓಪನೆ ಎತ್ತಂಬ. ಸರಿ ನೀವು ಹೋಗಿ ತಕ್ಕ ಒಂದು ಪಾಡವ ಬಂದು ಆ ರಾಜ್ಯಗೆ ಹೇಗೆ ಕೊಟ್ಟು ಬಪ್ಪದು ಒಂದು ಹೇಗಿದಾಂಬ ಸರಿಯಿಂದಾಗಿ ಶಿವಪೆರುಮಾನ ಬಂದು ಮೇಲೊಳಗಾಂದ ಈ ಭೂಲೋಕಗೆ ಬಂದಾರ. ಬಪ್ಪನ ಏನು ಬಂದರೆ ಒಂದು ಕುನ್ನ ಕೂಸು ಮಾಕೆ ಅವಕ್ಕೆ ಉರುವೆತ್ತಿ ಬಂದುಬಿಟ್ಟಾರ. ಬಂದು ಅದೇ ಅರಸ ಮರದೋಗೆ ಆ ಎಡೆ ಕುಳಿದುಕೊಂಡಿದ್ದಾರ. ಆ ರಾಜ ಬಂದು ನಗರವೆಲ್ಲ ಹೋಯ್ತು ಆ ಎಲ್ಲ ಕಾಡುವನಗೆ ಹೋಗಿ ಎಲ್ಲ ಸುತ್ತಿ ಬಂದುಬಿಟ್ಟು ಆ ನಗರಗೋಸು ಬಂದಾರ. ಆ ನಗರಗೋಸು ಬಪ್ಪನೆ ಅಲ್ಲಿ ಇಬ್ಬವಕ್ಕೆಲ್ಲ ದೊಡ್ಡವಕ ವಯಸ್ಸಿಗೆ ದೊಡ್ಡವ ಕಾಯ್ದಲು ಕುನ್ನವ ಕಾಯ್ದಲು ಎಲ್ಲವೇ ಮನ್ನ ಬಪ್ಪನೆ ಬಂದು ಎಲ್ಲ ಅಡಿಪಣ್ಣಿಂಜಿ ಕೈ ಕಟ್ಟಿ ನಿಬ್ಬುದುಂಬ. ಆ ಕಾವಲಾಳಿಗೆ ಅತ್ತಮ್ಮಕ್ಕೆ ಇಲ್ಲದ ಇಬ್ಬಳ ದಾರದಾರೆಲ್ಲ ಅಡಿಂಜ ಒಂದು ಅಡಿಪಡಿಂಜಿ ಇಲ್ಲದ ಹೋದಾರವೋ ಅವಕ್ಕೆಲ್ಲಾಗ ದಂಡನೆ ಕೊಟ್ಟಾರಂಬ. ಅದು ಒಂದು ಊರ ಮಕ್ಕಳೆಲ್ಲ ಅಂಜಿ ರಾಜಬಪ್ಪನೆ ಎಲ್ಲವೇ ತನ್ನೋಡಿ ತಲೆ ಕುಮಿಂಜಿ ಕೈ ಕಟ್ಟಿ ನಿಬ್ಬುದುಂಬ. ಅದು ಮುಕ್ಕುರಾಲಿ ಸರಿ ಕುನವೆಯಲ್ಲಿ ಸರಿ ಎಲ್ಲ ಅತ್ತಮ್ಮಕ್ಕೆ ಇದ್ದುಂಡು ಮಾಡಿದ್ರು ಇದನ್ನು ಈಗ ಅಲ್ಲಿಗ ಅರಸ ಮರದ ಕೀಯೆ ಕುಳಿದುಂಡುವುದು ದಾರ ಶಿವಪೆರುಮಾನತ್ತ ಒಂದು ಕುನ್ನ ಕೂಸು ಒಡೆಯುವ ಬಂದು ಅಲ್ಲಿ ಬಂದು ಕುಳಿದುಕೊಂಡಿದ್ದಾರೆ. ಈಗ ಎಲ್ಲ ಹೋಗಿ ಬಂದ ಅರಸ ಮರ ಪಕ್ಕ ಬಂದಾಂಬ. ಆ ಪಕ್ಕ ಬಪ್ಪನೆ ಒಂದು ಕುನ್ನ ಕೂಸು ನೆಗೆದು ಉಂಡಿದು ತುಂಬ ಅಪ್ಪರ ನೆಗೆ ನೋಡಿದ್ದೆ ಸರಿ ಇತ್ತ ಮಾಕ ಕೂಸು ನೆಗೆದರತ್ತವ ನಂಗೆ ನಾಡದೋಗೆ ಇತ್ತ ಮಾಕ ಒಂದು ನೆಗೆ ಕೇಳ್ತು ಅಪ್ಪರ ಜನ ಎಪ್ಟ ಅಂದಾಗಿ ಆ ಕೂಸಿನ ಪಕ್ಕ ಹೋಗಿ ಅದೇನ ಕೂಸಿನ ಮುಟ್ಟಿನೇಂದ ಒಪ್ಪನೆ ಆ ಕೂಸು ಬಂದು ಅಪ್ಪರ ನೆಗೆದು ತುಂಬ ಏನ ಈ ನೆಗೆದರ ಆತೆಂದಾಗಿ ಆ ಕೂಸಿನ ಮುಟ್ಟಿನೆಂದು ಪಕ್ಕ ಹೋಗಿ ಅದೇನು ಒಪ್ಪನೆ ಆ ಕೂಸು ಕಾಲದೋಗ ಒತ್ತುಬಿಟ್ಟ ಅಂಬ. ಒತ್ತದೆ ತನ್ನೋಡಿ ಮೊಗಗ ಪಟ್ಟು ಆ ಕಡೆ ಹೋಗಿ ಅದೇನ ಒಂದು ತನ್ನ ಒಂದು ಗತ್ತ ತಿರುಕಿ ಇದೇ ಮಾಡೋನೆ ಆ ಕೂಸು ನೆಗೆದು ತುಂಬ. ಆಗ ಏನ ಒಂದು ಕುನ್ನ ಕೂಸಿತನೆ ಇತ್ತಮಾಕ ಮಾಡಿಬಿಟ್ಟು ಅಂದಾಗಿ ಆ ಜಾಮನ ಆ ರಾಜ್ಯ ಬಂದು ಕೋಪ ಪಡುಲೆ ಏಕ ಪಡುಲೆ ಎಂಬ. ಆಗ ಮತ್ತವಕ್ಕೆಲ್ಲ ಕಾವಲಾಳಿ ಕೇತರುಂಬ ಅಲ್ಲಿ ಊರ ಮಕ್ಕಳ ಕೇತರುಂಬ ಸರಿಯಾ. ಇಂದು ಈ ಕೂಸಿತ್ತೆ ಒತ್ತನತ್ತವ ಅದುಗ ನಿಂಗೆ ಬಂದು ಏಕ ಕೋಪ ಪಡೋದು ಅಮೆದಿಯೇ ಇದ್ದಿ ಅದುಗ ಈ ಕೂಸಿಗೆ ಒಂದು ದಂಡನೆ ಕೊಟ್ಟು ಬಿಡೋದು ಅಮ್ಮನೆ
ಆಗ ಅದು ಒಂದು ಕುನ್ನ ಕೂಸು ತಾನೆ, ಆತ ಮಾಡಿಲ್ಲ ಏನ, ಅದು ಅರಿಯಾದ ಮಾಡಿದ್ದಾನೆ, ಅಮ್ಮ ಅರಿಯಾದ ಇದ್ದಾನೆ ಅಂತಂದಾಗಿ ಆ ರಾಜ್ಯ ಇದೆ ಅಂಬ. ಅದೇತ ಸ್ವಾಮಿ ಆತಂದಾಗನೇ ಆಗ ಒಂದು ಅಲ್ಲಿದೊಂದು ಸದ್ದ ಬಂದು ತುಂಬ ಸರಿಯಾ. ಆಗ ಆ ಕೂಸಿನ ಬೇಂದ ಬಂದು ತುಂಬ ಅರಸನ ಇರಂದಾನ ಆಂಡಿಯ ಇರಂದಾನ ನಾಯ್ತತ್ತ ಒತ್ತನೇ ತಂದೆ ಕೂಸೆ ಇತ್ತು ಅಂಬ. ಆಗ ಈ ಮಾತು ಬಂದು ಎಂದೋ ಜನ ಒಂದು ಕೇತಂಗೆ ಅರಸಗ ತೋರಿತು. ಆಗ ಇದ ಅಂದು ಒಂದು ಮುನಿವರು ಬಂದು ಅಪರ ಕಾಲಕ್ಕೆ ಮುಂದಾಡು, ನಂಗೆ ಇಲ್ಲಿದಾರಿ ಬಪ್ಪನ ಏನೇ ಮಾಡಿದ ಅಂದಲೇ ನಂಗೆ ಪಕ್ಕದೋಗ ಬಪ್ಪನೇ ಅಮ್ಮ ಎಬ್ಬಿಲೇ ತೆಂಬುದಿಗಾಯಿ ತನ್ನ ದಂಡನೆ ಕೊಟ್ಟು ನಂಗೆ ಸೆರೆದೋಗ ಬಂದು ಅಡಚಿ ಬಿತ್ತುಬಿಟ್ಟ, ತಾ ದಂಡನೆ ಅನುಭವಿಸಿಂಡದನೆ. ಈ ಭಾಷೆ ಬಂದ ತ ಹೇಗಿರ್ತಾನೆ ಅಂದು ಅರಸನ ಯಾರಿಂದಾನ ಆಂಡಿ ಯಾರಿಂದ ಅನ್ನತ್ತಂದಾಗಿ ನಾ ಧ್ಯಾನದೋಗಿದ್ದೆ ಎನ್ನ ಮರೆದು ಬಿಡನೆ ಎತ್ತ ನೀ ಬಂದೆಂದು ಅರದೆಂದು ಕೇಳ್ತವ. ಅದೇ ಮಾಕೆ ಇಂದು ಈ ಕೂಸು ಹೇಗಿರುತ್ತವ ತಿಂದು ಯೋಚನೆ ಮಾಡೋಣತ. ಆಗತ್ತ ತ ತೋರಿಚುಂಬ ಇದು ಬಂದು ನಂಗೆ ತಪ್ಪು ಮಾಡಿಬಿಟ್ಟ, ಇದು ಬಂದು ಒಂದು ಕೂಸು ಅಲ್ಲ ಮನೆ. ಆಗತ್ತ ದೇವರು ಬಂದು ಕಾಚಿ ತೋರಿ ತುಂಬ. ಆಗ ಅರಸ ನೋಡಿಯ ಆ ಬಂದು ಹಣವ ಬಂದು ಅಡಂಗಿ ಸರಿಯಾ ನಾವು ತಪ್ಪು ಮಾಡಿಬಿಟ್ಟೆ, ಇಂದು ಆ ಸೆರೆಚಾಲದಾಗಿ ಒಬ್ಬ ಆ ತೊರಬಿಸಾರ ಹೋಗಿ ನಾವು ತಪ್ಪು ಕೇಪದೊಂದಾಗಿ ತಪ್ಪು ಕೇತು ಅಲ್ಲಿ ಕೂಟಿ ಬಂದು ನೀ ಅರಿಯಾದ ಮಾಡಿದೆ ಏನು ಮನ್ನಿಸಿ ಬಿಡು, ನಿಂಗೆ ತೊರವಿ ಅಲ್ಲವ ಹೆಂಗೆ ಮನಸ್ಸು ಕಷ್ಟಪಡ್ತಿಪ್ಟಿಯೋ, ನಿಂಗೆ ಅವನುடைய ಮನನಿಲೆ ಎತ್ತಾಡದೆ ಹೆಂಗೆ ಎಲ್ಲ ಬೇಕು 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 ಅಂದೇ ಹೆಂಗೆ ಆಂಡಿ ಉಂಡಿದ್ಯೋ, ಹೆಂಗೆ ಅವನುடைய ಮನನಿಲೆ ಬೇರೆ ನಿಂಗೆ ಏದು ಗಣ ತುರಂದು ಬಂದುಬಿಟ್ಟು ನಿಂಗೆ ತಪ್ಪ ಆ ಮದಿಪು ಮರ್ಯಾದೆ ಹೆಂಗೆ ತರಾದ ಬಿಟ್ಟುಬಿಟ್ಟಿಯೋ, ಈ ಹೆಂಗೆ ತಪ್ಪುತ್ತಾ ಹೆಂಗೆ ನಾಡೋದಾಗ ಬಂದು ನಿಂಗಾಗ ಒಂದು ಪದವಿ ತಿಳಿಯೋ ಮನೆ ಮುನಿವರೇ ಇದ ಏ ಪದವಿ ಗಣ ಏದು ಗಣ ಅಂಬತ್ತಾಗ ಬಂತಾಡ್ದೆಯೋ ಈ ನಾಡ ಬಂದು ಇದಕ್ಕೆ ಮೇಲೆ ಈ ಮಕ್ಕಳಿಗೆ ಏನೊಂದು ಕೊರೆಯಿಲ್ಲದೆ ಮಾಡಿಟ್ಟು ಬಾ, ನಿನ್ನುடைய ಉಯರ್ವಾನ್ வாழ்க்கை ತಾಳ್ವಾನ್ வாழ்க்கை ಎಂಬುದು ಬಂದು ನಿನ್ನ ಮನೆಯಲ್ಲಿರೋಗ ತಡದೆ ನಿನ್ನ ಆಚೆ ಪೊರುಪುದಗಡದೆ ನೀ ತಪ್ಪು ಮಾಡಬೇಡ ತೆಂದಾಗಿ ಆ ಮುನಿವರೇ ಹೇಗಿದಂಬ ತನ್ನ ಸಾರೆ ಮನ್ನಿಪು ಕೇತಾಂಬ. ಅಲ್ಲಿದ್ದ ದೇವರು ಬಂದು ಅದೇ ಮರಂಜಿ ಹೊತ್ತುಂಬ. ಆಗತ್ತಾ ಪೊರಂಜಿದ್ರು ಆ ಕುನ್ನ ಕೂಸು ಹೊಡೆಯುವುದಾಗೆ ದೇವರು ಬಂದಾರೆ ಬಂದು ಕಾಚಿ ತೋರಿಸಿ ಹೋಗ್ಬಿಟ್ರು. ಇದೇ ಮೇಲೆ ತಪ್ಪು ಮಾಡக்கூடாದು ನೆನೆಸಿದ್ರು ಅಂಬ. ಇದನ್ನು ತಾ ನಂಗೆ ಸ್ವಾಮಿಯಕ್ಕ ಏನು ಮಾಡಿದು, ನೀ ಅಟ್ಟೆಯಿಂದ ಆಡಬೇಡ, ಇಲ್ಲೇಂದು ನೀ ಕುಳಿಬೇಡ, ಅರಸನ ಇದ್ದೇಂದಾಗಿ ಅಧಿಕಾರ ಮಾಡಿ ಎಲ್ಲವ ಆ ಸೆರೆಗೆ ಅಡಚಿ ನೀ ಅದದಾಗ ಸಂತೋಷವನ್ನು ನೋಡಬೇಡ ಸರಿಯಾ, ಇಲ್ಲೇಂದಾಗಿ ಅಮ್ಮನ ಆಂಡಿಯಿಂದ ಹೇಗಬೇಡ ಎಂದು ನೀ ಸಮನೆಯಲ್ಲಿದ್ದು ಬಿಟ್ಲೆ ನಿನ್ನುடைய வாழ்க்கை ಒಳ್ಳಂಗಟ್ರಪ್ಪ ತೆಂಬನುತ್ತಾ ನಂಗೆ ಸೋಮ್ಯವಕ್ಕ ಒಂದೊಂದು ಎಡೆಯುವು ನಂಗೆ ಉಣರು ನಂಗೆ ನಂಗುನುடைய செயல் ಬಪ್ಪ ನಂಗೆ ಸಾಯಿನ ಗವದ ಮತ್ತಾಲಿ ಸರಿ ಮತ್ತು ಸೊರ್ಪುಳಿಯಾಲಿ ಸರಿ ಒಂದು ಆಂಗೈ ಮೇಂಗೈ ಯಾರ ಮೇಂಗೈ ಆಂಗೈ ಯಾರ ಎಂಬುದನ್ನ ನಂಗೆ ಅರುವುದು ಅನ್ನುತ್ತಾ ಸ್ವಾಮಿಯಕ್ಕ ಸಾಯಿನಾಗ ಅವದ ಮಾತೊಂದು ಹೇಳಿದ್ದಾರೆ. ಅದನ್ನು ಅಡುತ್ತ ತಲೆಪದಾಗೆ ನಂಗೆ ನೋಡೋನೆ ಒಂದು ಸಾಯಿನಾಗ ಅವದ ಮಾತು ತುಂಬ ಅಡುತ್ತ ತಲೆಪು 75வது ತಲೆಪದೋಗೆ ಆ ಸಗಿಪು ತನ್ಮೆಯ ಎತ್ತೆ ನಂಗೆ ನೋಡಿ ಒಪ್ಪದು ಎಂಬುದನ್ನ ಆ ತನ್ಮೆಯಿತ ಸ್ವಾಮಿಯಕ್ಕ ಈ ವಿಡಿಯೋದಾಗ ಹೇಗೋದಾರ ಅದಕ್ಕೆ ಮೇಲೆ ನಂಗೆ ಬೆಳಕೋ ನಂಗೆ ಹೇಗೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ, ಶ್ರೀಕೃಷ್ಣರು ಒಂದು ಕೈಯಿನೊಗ ಪುಳ್ಳಾಂಗುಡಲ ಊದಿ ಕೋಡೆ ಗಾಯವೋ ಇಡಿ ಮಿನ್ನಲವೋ ತನ್ನ ಶಕ್ತಿಯಿಂದ ಊದುವ ಓಜನೋಗಿಯೇ ಎಲ್ಲಾವ ಇಗುತ್ತಿಟ್ರು. ಇದೇ ಮಾಕೆ ಇಯು ಜನ ಒರುಕುದು ಸಂತು ಆ ದೊಡ್ಡ ಗೋವರ್ಧನ ಮಲೆಯ ಆ ಗ್ರಾಮಗವೇ ಕೊಡೆಯ ಇಡುತ್ತು ಎಲ್ಲಾಗ ಕಾವಲ ಇದ್ದರು. ಅಲ್ಲಿಗೋಸು ಗ್ರಾಮನ ಮಕ್ಕ ಸಾಕಿದ ದನ ಕರು ಎಮ್ಮೆ ಆಡು ಎಲ್ಲಾ ಜೀವರಾಶಿಗಳು ಮೇಯ ನನೆಯಾದೆ ಸೆಗ ಮಾಡಿ ಹೋಗಾಸು ಇದ್ದುತು. ಅಲ್ಲಿಯ ಮಕ್ಕೆಲ್ಲ ಕೊಳಲು ಎಂಬ ಪುಳ್ಳಾಂಗುಡಲು ಓಜೆಯ ಕೇತು ಆನಂದ ಕಣ್ಣಿರದೋಗೆ ಮೀ ಮರುದು ಇದ್ದರು. ಏನೇನವೋ ಇಂದ್ರ ಭಗವಾನ್ ಮಾಡಿದಲಿಯೋ ಕೃಷ್ಣನ ಶಕ್ತಿಯಾಂದ ಮಕ್ಕ ಎಲ್ಲ ಒಳ್ಳಂಗೆ ಅಂಜಿಕಿಲ್ಲದೆ ಇದ್ದರು. ಇದನ್ನ ನೋಡಿದ ಇಂದ್ರ ಭಗವಾನು ಗೋವರ್ಧನ ಮಲೆ ಸಾರೆ ಬಪ್ಪನೆ ಶ್ರೀ ಕೃಷ್ಣನ ಉಣ್ಮೆಯಾನ ರೂಪವ ನೋಡಿದರು. ಅದನ್ನ ನೋಡಿ ತನ್ನ ತಪ್ಪ ಉಣರ್ದು ಶ್ರೀ ಕೃಷ್ಣರ ನೋಡಿ ಕೈ ಮುಗಿದು ಮಾಡಿದ ಮನ್ನಿಪ್ಪು ಕೇತರು. ಶ್ರೀ ಕೃಷ್ಣರು ಇಂದ್ರ ಭಗವಾನಗೆ ಉಪದೇಶ ಮಾಡಿದ್ರು, ದೇವರಾಜ ದೇವೇಂದ್ರ ಇಂದು ಭಕ್ತರು ಅಂಜಿಕೆ ನೋಗೆ ಭಕ್ತಿ ಮಾಡುನೆ ಅವಕ ಬುರುವೆ ಸಡಂಗು ಸಂಪ್ರದಾಯ ಎಂಬ ಆ ಭಕ್ತಿಯತ ಮಾಡಿಯಾರ. ಭಕ್ತಿ ಎಂಬುದು ದೈವ ರಕ್ತಿಯಾತ ಅಡುದು. ಅತ್ತೆಂದಲೇ ಒಂದೊಂದು ಭಕ್ತರು ಇದನ್ನ ಮಾಡಿಲೆ ಇದನ್ನ ಮಾಡಾದಲೆ ದೇವರು ನಂಗ ಮೇಲೆ ವರ್ಚಪಟ್ಟು ನಂಗೆ ಅಳಿವು ಬಂದು ಎಂಬುದನ್ನ ಬಿಟ್ಟು ತುಂಬಿದ ಗವನೋಗೆ ಎನ್ನ ಸಾರ ಅಡುದು ಎಲ್ಲವೇ ದೇವರು ತಂದುತ್ತಾ ಅದನ್ನ ದೇವರಿಗೆ ತುಂಬಿದ ಗವನೋಗೆ ಕೊಟ್ಟನೆ ಎಂಬ ಆ ಉಣರ್ವುತ್ತ ಉಣ್ಮ್ಯಾನ ಭಕ್ತಿ. ಶ್ರೀಕೃಷ್ಣರು ಇಂದ್ರ ಭಗವಾನಿಗೆ ಉಪದೇಶ ಮಾಡಿದಿಂದಾಡು ಆ ಜ್ಞಾನವ ಕೇತು ಆನಂದ ಆದರು. ಇನಿಮೇ ದೇವರಾಜನ ಎದುರುಪಾರ್ಪಿಲ್ಲಾದ ಗವವ ನಾ ಎಲ್ಲಾ ಭೂಲೋಕನಿಬ್ಬ ಜೀವರಾಶಿಗಳಿಗೂ ನಾ ತುಂಬಿದ ಮನಸ್ಸನೋಗೆ ಕೊಟ್ಟನೆ ಎಂದರು. ಕೆಟ್ಟು ನಟ್ಟ ಸೇರಬೇಡ, ಕೊಟ್ಟ ಧರ್ಮವ ಮಾಕರಿಸಬೇಡ. ಅದಾವುದು ಹೆಣ್ಣು ಏನಟ್ಲಿಯೂ ಧರ್ಮ ಪತ್ನಿಯಿಂದ ಹೇಗುವ ಆ ಗವನೋಗೆ ಸಗಿಪು ತನ್ಮೆಯೋಡ ಬದುಕಿ ಬಪ್ಪುದು. ತಿರುಗಿ ನಟ್ಟ ಮನೆಗೆ ಸೇರಕೂಡದು.
அதே மாக்க மாடித தர்மவா ஏகி தோர்ச்சக்கூடாது ಊರು ಒಲಗ ಅರವನಂಗೆ ಪೆರುಮೆಯೂ ಎಗಕೂಡದು ಎಂಬುದು ಅರ್ಥ ದೈವ ಪಿರಿವಿಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗೋವರ್ಧನ ಗಿರಿಯಂಬ ಆ ಮಲೆಯ ಪೂರ್ವೀಕ ಕಥೆಯ ಪತ್ತಿ ನಾ ಹೇಗಿನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿಕೆ ಇದ ಕರುತ್ತ ನಂಗೆ ವಿಡಿಯೋದಾಗೆ ನಂಗೆ ನೋಡಿದನೋ ಇಲ್ಲಿದೋಗೆ ಆ ಗೋಪಿಯರು ಗೋಪಾಲರು ಮತ್ತವಕ ಎಲ್ಲ ಸಾರಿ ಬಂದು ನನಗೆ ಎತ್ತೆ ಆಡೋದಲ್ಲೇ ಆ ಸಗಿಪು ತನ್ಮೆ ಎಂಬುದು ಆಡೋದು. ಧಾರಗ ಏನು ಧರ್ಮ ಮಾಡಿದಲ್ಲಿಯೋ ಆ ಧರ್ಮ ಮಾಡಿದನ್ನ ನಿನಗೆ ಮಾಡಿದೆ ಎಂದು ತನಸಾರಿ ಹೇಗೋದೆ ನಂಗೆ ಸಾರೆ ಆಡೋ ಉಳ್ಳಿ ಎಣ್ಣವ ಉಳ್ಳಿ ವಿಧವ ಎಲ್ಲಾಗ ತೋರ್ಚಿ ಬಿಳೇ ಪೋದು ಒಂದು ಹೇಗೀರ ಆಗ ಏ ಎಡೆಯವು ಸರಿಯ ನಾ ಎಂಬ ಒಂದು ತನ್ಮೇದೋಗಿಯೋ ನಾತ ಮಾಡಿದೆ ಅಮ್ಮನೆ ನಂಗೆ ಏದೂ ಇಲ್ಲಾದ ಹೋಯ್ಪುಣ್ಣ ಸರಿಯಾ ನಂಗಾಲ ಮುಡದ ಕಾರ್ಯವ ನಂಗೆ ಈ ಮಕ್ಕಳಿಗೆ ಮಾಡೋ ಒಂದು ನೆನಚೋನೆ ಅದು ಬಂದು ದೊಡ್ಡ ಕಾರ್ಯವ ಆಯ್ಬಿಟ್ರ ಇದೆಲ್ಲವ ನಂಗೆ ಏನು ಎತ್ತಿಬೇಪಿಲ್ಲ ಎಲ್ಲವೇ ಸ್ವಾಮಿ ತಂದುದು ಅಂತ ಸ್ವಾಮಿ ತಂದ ಪೊರ್ಲತ್ತ ನಂಗೆ ಮತ್ತವಕ್ಕೆ ಕೊಟ್ಟನ ತವಿರ ನಂಗೆ ಸಂಭಾರಿಸಿ ನಂಗೆ ಕೊಟ್ಟನ ಅಂಬುದು ನಾ ಎಂಬ ಮಾತು ಅಲ್ಲಿದೋಗ ಏನು ಬಂದು ನಂಗಾಗ ಉದಿವಿ ತಪ್ಪುದಿಲ್ಲೇಂದ ಹೇಗೀರ ಆಗ ಇತ್ತಮಾಕ ಆಡೋನೆ ನಂಗೆ ನೋಡಿ ಉಣರ್ವು ಎತ್ತಾಡೋದು ಅಂದಲೇ ನಾ ಮಾಡಿದ್ದನ್ನ ಮತ್ತವಕ್ಕೆ ಅರಿಯಕೂಡೋದು ಸರಿ ಮುಡಿದಲ್ಲೂಗ ನಂಗೆ ಮಾಡ ಅತ್ಯಂದಾಗಿ ಒಂದು ದಾನ ಧರ್ಮ ಮಾಡೋನೆ ನಂಗೆ வாழ்ந்தದಾಗ ಒಂದು ಪೈನ ಅಡಂಜನ ಅಂಬುದು ಗೊತ್ತಾ ಒಂದು ಕುನ್ನ ಕದ ಮೂಲ ಅದನ್ನು ನೋಡೋನೆ ಎಲ್ಲ ಎತ್ತೋದ್ರು ಅಂದ್ರೆ ಒಂದು ನಂಗೆ ತೆನ್ನಿಂದಿಯ ಪಗುದಿದೋಗೆ ಕರಿಗಾಲ ಸೋழನಂದು ಸೋழಮ್ಮನೋ ಬಿದ್ದ ಅಪರ ಬುದ್ಧಿಶಾಲಿ ಒಳ್ಳೆ ತೆರಮಸಾಲಿ ಒಳ್ಳೆ ವಿಲ್ವಿತ್ತೆಲ್ಲ ಕತ್ತು ಎಲ್ಲ ತೆರಮೆ ತೆರಿಮೆ ಅರ್ಧವಕ್ಕ ಅವಕ್ಕೆ ಏನು ಮಾಡಿರ ಅಂದರೆ ಅವಕ್ಕ ಎಲ್ಲೆಲ್ಲಿ ಎಲ್ಲ ಬಂದು ಧರ್ಮ ಮಾಡೋದು ಆ ಧರ್ಮ ಮಾಡಿಟ್ಟಿದ್ರು ಮರೆಯಿಂದ ಧರ್ಮವೆಂದ ಈಗಿರ ತಾ ಮಾಡೋದು ದಾವ್ರು ಅರಿಯಾದಂಗೆ ಮಾಡಿಟ್ಟಿದ್ದ ಅಂಬ ಆ ಅರಸವಾತ ಇದ್ದಾರೆ ಇದ್ದಲೇ ಸೇತಿ ತ ನೇರಡಿಯ ಎತ್ತಿಂಡೋಗಿ ನಾ ಮಾಡಿದೆ ಅಂದಾಗಿ ಮಾಡೋದೆ ಮತ್ತವಕ್ಕೆ ಮೂಲೆಯವ ಆ ಒಂದು ಹಣವೋ ಕಾಸೋ ಪೊರುಳೋ ಕೊಟ್ಟು ಉದವಿ ಮಾಡಿಟ್ಟಿದ್ರು ಇದನ್ನು ಎಲ್ಲವೇ ಆ ಊರ ಮಕ್ಕಳೆಲ್ಲ ಪಸಿ ಪಟ್ಟಿನ ಇಲ್ಲದೆ ಒಳ್ಳಂಗೆ வாழ்ந்துಕೊಂಡಿದ್ದರು ಆಗ ಏನು ಮಾಡಿರ ಅಂದರೆ ಬೇರೆ ಅಟ್ಟಿಯಿಂದ ಕೂಡ ದರಾಲಿ ಊರಿಂದ ಹೆಂಗಾಗ ಪಂಚತವ ತಿಂದಾಗಿ ಅವಕ್ಕೆ ನಾಡುಗೆ ಬಂದಲೇ ಆ ಕರಿಗಾಲ ಸೋಳ ಮನ್ನ ಏನು ಮಾಡಿದ ಅಂದರೆ ಸರಿ ಅವಕ್ಕ ಪಂಚಪಳಪಾಪಿ ಬಂದಿದ್ದಾರೆ ಅವಕ್ಕೂ ನಂಗೆ ಅಟ್ಟಿ ಬಿಟ್ಟು ಕೇಗೋದಗನ ಅವಕ್ಕೂ ನಂಗೊಂದು ಪ್ರಜೆಯ ನಂಗೆ ಎತ್ತಿ ಮಾಡೋಂದಾಗಿ ಅವಕ್ಕೂ ಇಟ್ಟು ಕೊಟ್ಟರು ಅವಕ್ಕೂ ಬಟ್ಟೆ ಕೊಟ್ಟು ಅವಕ್ಕೂ ಒಂದು ಕುಡಿಸಾಯಿ ಕೊಟ್ಟು ಕಾಪೋದು ಅಂದಲೇ ಇದೆಲ್ಲ ಒಂದು ಉಳ್ಳಿ ಹಣ್ಣು ಆಡೋದಿಲ್ಲೆಯೋ ಅದು ದಾರಗ ಸೋಳ ಮನ್ನನಿಗೆ ಅಟ್ಟುತ್ತು ಆಗ ಒಂದೊಂದು ಜನವು ಆ ಮನ್ನ ಏನು ಮಣ್ಣ ಅಂದರೆ ಇರುವುದೋಗೆ ಬಂದು ಈ ಮಕ್ಕಳೆಲ್ಲ ಒಳಗಿದ್ದಾರಿಯಾ ಇಲ್ಲಿಯಾ ಏನೈತಿ ಆಗಿರ ಅಂಬುದಾಗಿ ತಾನು ಅದೇ ನೋಡಿಂಡೋನಂಬ ಆಲೆ ಏ ಮಕ್ಕಳಲ್ಲಿ ಪಕ್ಕದಾಗ ಇರೋರು ಎಲ್ಲ ಒರಗಿದಾರ ಸರಿಯಾ ಆಗ ಅಲ್ಲಿ ಏನು ಮಾಡಿರ ಅಂದರೆ ತನ್ನ ಮನೆಯಿಂದ ಪೊರುಳೆಲ್ಲವ ಎತ್ತಿಂಡೋಗಿ ಅದು ಹಣಕಾಸು ಅಲ್ಲಿಯೋ ಕುನ್ನ ಪೊರುಳು ಅಲ್ಲಿಯೋ ದಾರ ಮನೆ ಕಷ್ಟ ಅಡದೇ ಎಂಬುದನ್ನ ನಂಗೆ ಅಮೆಚರ್ ಮೂಲವ ಅರಿದು ಅವಕ್ಕೆ ಮನೆ ಮುಂದಾಡು ಎತ್ತಿಂಡೋಗಿ ಅವಕ್ಕೆ ತೇವೆಯಾಪ ಪೊರುಳೆಲ್ಲವ ಅವಕ್ಕೆ ವಾಸಲ್ದೋಗಿ ಬಿತ್ತಿಟ್ಟು ಬಂದುಬಿಟ್ಟಾರಂಬ ಇರುದೋಗಿ ಬಿತ್ತಿಟ್ಟು ಬಂದುಬಿಟ್ಟಾರ ಉರುಕುದೋಗಿ ಅವಕ್ಕೆ ಅಡಿತಾ ಇರೋದು ನೋಡಲೇ ಆ ತೇವೆಯಾಪ ಪೊರುಳೆಲ್ಲ ಅಲ್ಲಿ ಅಟ್ರ ಅವಕ್ಕೆ ಹಸಗ ಸಂತೋಷ ದಾರ ಸೋಮಿ ಆಯ್ತು ಬಂದು ತಂದುಬಿಟ್ಟ ಅಮ್ಮನಿಗೆ ಅಳವುಗ ಆ ನೋಡೋನೆ ಎಲ್ಲವೂ ಎನ್ನ ಮನೆಯಿಂದ ಪೊರುಳು ಬಿತ್ತಿಟ್ಟು ಹೋಗಿದ್ದಾರೆ ಎನಗೆ ತೇವ್ಯಾಪದ ಪೊರುಳು ಬಿತ್ತಾರೆ ಇದೆಲ್ಲ ಅಮೆಚರ್ ಮೂಲವು ಕಾವಲಾಳಿ ಮೂಲವು ಕರೆದುಬಿಡ್ತಾ ಸ್ವಾಮಿ ಅರಸನ ಕಥೆ ಮಾಡಿಟ್ಟಿದ್ದಾರೆ ಇದೆಲ್ಲ ಒಂದೊಂದು ಜನ ಅಪರ ಜನ ಕೊಟ್ಟುಕೊಂಡಿದ್ರು ಎಲ್ಲವೂ ಆಶ್ಚರ್ಯ ನೋಡಿದರು ಆಗ ಈ ನಾಡು ಬಂದು ಸ್ವೇಚ್ಛ ಮಾಡೋದು ಮನ್ನನಕ್ಕೆ ಒಳ್ಳಂಗೆ ಇರ್ಬೋದು ಒಳ್ಳಂಗೆ ಆಚೆ ಮಾಡಿಟ್ಟಿದ್ದಾರೆ ಒಂದು ಕೊರೆ ಇಲ್ಲದಿದ್ದಾರೆ ಎಂಬುದಾಗಿ ಆ ಮಕ್ಕಳೆಲ್ಲ ಒಳ್ಳಂಗೆ ಹೇಗೇಂಡಿಬ್ಬನೇ ಒಂದು ಜನ ಸ್ವಾಮಿಯವಕ್ಕೆ ಏನು ಮಾಡಿದ್ರು ಅಲ್ಲಿ ಅವಕ್ಕ ಕರಿಗಾಲ ಸೋಳನಕ್ಕ ಆ ಒಂದು ಹೆಣ್ಣುಗೆ ಬಂದು ಒಡಂಬ ಸರಿ ಇಲ್ಲ ಅವಕ್ಕೆ ಮದ್ದು ಪೊರುಳು ಬೇಕು ಹೆಣ್ಣುಗೆ ಉಸಿರುಗೆ ಆಪತ್ತುಂಡವನೇ ಆಗ ಅಲ್ಲಿ ವೈದ್ಯರ ಕೊರಿಚಿ ಆ ವೈದ್ಯರನ್ನ ಮದ್ದು ತಯಾರಿಸ್ತಾ ಅಂದಾಗಿ ಏನು ಸಂಕಟ ಅಂತ ಅರಿದು ಆ ಇದನ್ನ ಎತ್ತಿಂಡೋಗಿ ಒಂದು ಸೀಟುದಾಗ ಬರೆದು ಈ ಮದ್ದ ಕೊಡುವಿ ಹೆಣ್ಣು ಸಂಕಟ ಸರಿಯಾಗ್ರ ಅಂದಾಗಿ ಅದು ಎತ್ತಿ ಒಂದು ಬಿತ್ತರುಂಬ ಅದೇ ಮಾಕ ಕೊಡವನೇ ಆ ಹೆಣ್ಣು ಅದನ್ನು ಆ ಮದ್ದ ಕುಡಿತು ಆ ಮೂಲಿಗೆ ನೀರು ಕುಡಿತು ಮಾಡಿದಾಗಿಂದೋಡು ಆ ಅವಕ್ಕೂ ಉಡಿಯ ಸಂಕಟ ಎಲ್ಲ ಸರಿಯಾಗಿಬಿಟ್ಟಂಬ ಆಗ ಇದೆಲ್ಲ ಎತ್ತ ನಂಡ್ರಿ ಆಗೋದು ಅತ್ಯಂತ ನೋಡ್ರೆ ದಾರಗೋಯ್ ನಂಡ್ರಿ ಆಗೋದು ಮನೆ ದಾರ ಮಾಡಿದ ಒಂದು ಹೇಗುಲೆ ಇದೆಲ್ಲ ಅರಸನಕತ ಮಾಡಿಟ್ಟಿದ್ದಾರೆ ಅವಕ್ಕೂ ನೋಡಿ ಉಳ್ಳಿ ಎಣ್ಣದಾಗ ಮಾಡಿಟ್ಟಿದ್ದಾರೆ ಈಗ ಕಡೇಸಿಗೆ ಏನಾಗ್ಬಿಟ್ಟ ಅಂದರೆ ಒಂದು ಅಮೆಚರೆಲ್ಲ ಬಂದು ನೀವು ನೋಡಿದ್ರೆ ಒಂದು ಜನ ಎತ್ತಿಂಡಾಗಿ ಕೊಡೋನೆ ಕಡೇಸಿ ದೂರದೋಗಿದ್ದ ಇರುವುದೋಗೆ ಅಲ್ಲಿದಾರಿ ಬಂದ ಒಂದು ಮನುಷ್ಯ ಬಂದು ತಾ ಅರಸನ ನೋಡಿಬಿಟ್ಟಾರ ಇದು ದಾರ ಕಳ್ಳ ಮಾಕೆ ಇತ್ತ ಮಾಕೆ ಓಡಿಟ್ಟು ಬಂದೊಂದಾರೆ ನಮ್ಮನೆ ತಾ ಅರಸ ಬಂದು ಒಂದು ಕವಸ ಹಾಕಿದ್ದಾರೆ ದಾರು ಅರಿಯಾದೆ ಅವಕ್ಕೆ ಬಂದು ಮೇಲೇನು ಹೋಗಿ ತ ನೋಡಿ ಅರಣ್ಮನೆಗೆ ಹೋಗ್ಬಿಟ್ರು
ಇದನ್ನು ಆ ಮನಚ ನೋಡೋಣ ಮೊದಲೇ ಹೋಗಿಸೋಬಿಡೋನೆ ದಾರ ಕಳ್ಳರು ಬಂದರ ಇಲ್ಲಿ ಅಂದು ನೋಡೋನೆ ಆ ಮನಚ ಉರುಕುದೇ ಇದಾಂಬ ದಾರ ಅಂದರಿವಿಲೆ ಸಂತೊಬ್ಬನ ನೋಡಿದೆ ಮಾರುಬೇಡದಾಗ ಇದ್ದಾರೆ ಏನೋ ಒಂದು ಬಪ್ಪನೆ ಒಂದು ಪೊರುಳೆಲ್ಲ ಬೀತುಟ ಹೋಗ್ಬಿಟ್ರು ನಾನು ನೋಡಿದೆ ಅಂದಾಗಿ ಊರ ಮಕ್ಕಳಿಗೆ ಹೇಗೋಣತ್ತ ಅವ್ ಕೇಳಿದ್ರಂಬ ಆಗ ಜನಾಗ ಒಬ್ಬೊಬ್ಬು ನಂಗೊಂದು ಪೊರುಳು ತಂದುಕೊಂಡಿದ್ದಾರೆ ಅದನ್ನು ದಾರ ಅಂದು ನೋಡೋನೆ ಕಡೇಸಿಗ ಆ ಅಮೆಚರ್ ಬಂದು ಹೇಗೆ ಕೊಡೋದು ಮನೆ ಊರ ಪೊದುಮಕ್ಕಳೆಲ್ಲ ಕಟ್ಟಾಯನಿಗೆ ಹೇಗಿತ್ತ ಆಪೋದು ಇತ್ತಮಾಕ ಉದವಿ ಮಾಡೋದಾರ ಅಂದೆ ಮಾಮನೆ ಅದು ನನಗೆ ಮನ್ನತ್ತ ಇತ್ತಮಾಕ ಮಾಡಿದ್ದಾರೆ ಮನೆ ಇಷ್ಟು ಕಾಲ ಮಾಡಿದ ಉದವಿ ಹೇಗೆ ತೋರ್ಸಾದಿದ್ದಾರೆಯೇ ನಂಗೆ ಮಾಡಿದ ತಪ್ಪೆಲ್ಲ ಸಗಿಚ್ಚಿ ತಾ ಇದ್ದಾರೆ ಎಂಬುದೇ ಅದು ಏಸಗ ಸಿರಪ್ಪು ನೋಡಿದ್ಯಾ ಆತೆಂದಿಗೆ ತಾ ಹೇಗಿದ್ರುಂಬ ಅತ್ತಮ ಕಡೋನೇದು ನಂಗೆ ಮಾಡಿದ ಧರ್ಮವ ಅವಕ್ಕೆ ಹೇಗೆ ತೋರ್ಸಬೇಡ ಅದು ನಂಗೆ ಒಲ್ಲ ಹಿಡ್ದ ಪ್ರಾರ್ಥನೆ ಹೇಗಿರಂಬ ಅತ್ತಮಾಕೆ ಕರಿಗಾಲ ಸೋಡ ಇದ್ದಂದೆ ಇದ್ರು ಇದನ್ನತ್ತ ನಂಗೆ ಸ್ವಾಮಿಕ ಸಚ್ಚಿದಾನಂದ ಗುರು ನಂಗೆ ನವೀನ್ ಸ್ವಾಮಿಕೂ ನಂಗೆ ಆನಂದ ಗುರು ಮೇಘನಾಥ್ ಸಾಯೋಕೂ ನಂಗೆ ಯಶೋದಮ್ಮನಕ್ಕೂ ಅವಕ್ಕ ಅಲ್ಲಿದೋಗಿ ಅವಕ್ಕೆ ಉರುಪಿನಾರುಗಳು ಎಲ್ಲವೂ ಒಂದೊಂದು ಜನವು ಎಲ್ಲ ಎಡೆಗೆ ಹೋಗಿ ಸೇವೆ ಮಾಡಿ ಬಂದುಕೊಂಡಿದ್ದಾರೆ ಅನ್ನ ಸೇವೆ ಸರಿ ಅವಕ್ಕೆ ಒಂದು ಸತ್ತು ಮಾವು ಕೊಟ್ಲೆ ಸರಿ ಒಂದು ಮರುತು ಸೇವೆ ಸರಿ ಅವಕ್ಕೆ ಮಕ್ಕಳೆಲ್ಲಗ ಏನೇನ ಪೊರುಳೆಲ್ಲವ ಅನಾಥ ಆಶ್ರಮಗೆಲ್ಲ ಕೊಟ್ಟುಕೊಂಡಿದ್ದಾರೆ ನಂಗೆ ಪೊರುಳಿಲ್ಲದ ಮಕ್ಕಳೆಲ್ಲಗ ಅವಕ್ಕೆ ಒಂದು ಹಣ ಉದವಿಯೋ ಪೊರುಳು ಉದವಿ ಮಾಡಿದ್ದಾರೆ ಎಲ್ಲಗೆ ಗೆಲ್ಚ ಕೊಟ್ಟುಕೊಂಡಿದ್ದಾರೆ ಕೊಟ್ಟಲಿ ಸೇತಿ ದಾರಿಗೆ ಒಂದು ಹೇಗಾದೆ ಸರಿಯಾ ನಂಗೆ ಮಾಡೋ ತಂದಾಗಿ ಮಾಡಿಬನೆ ಇರುತ್ತ ಪುಣ್ಯೋಗಿ ಸೇದರ ಅತ್ತಮ ಕಾಡೋನೆ ಆ ಪುಣ್ಯ ಸೇವನೆ ನಂಗೆ ತಮ್ಮಕ್ಕೆ ನಂಗೂ ಒಂದು ಉದಿ ಮಾಡಲೆ ನಂಗೂ ಪುಣ್ಯ ಸೇದರ ಅಂದು ನಂಗೆ ಹೇಗಿಂಡು ಅಡ್ತದೋ ಸಾಯಿನ ಗವದ ಮಾತು ತುಂಬ ನಂಗೆ ತಲೆಪದೋಗೆ ಅಡ್ತದೋ ನಂಗೆ ಪಣಿಯು ಪತ್ತಿ ಹಿಂಗೆ ನೋಡೋಣ ಅದು ನೋಡಿ ವಿಳಕವಾಗಿ ವಿಡಿಯೋದಾಗ ನೋಡಿನ ಅದಕ್ಕೆ ಮೇಲೆ ಅದನ್ನ ಪತ್ತಿ ಕರೆತ ನಂಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್ ಬಡುಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ಈಗ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಪಣಿಯು ಪತ್ತಿ ನೋಡುವೋ ನಂಗೆ ನೆನಚಿದ್ದು ಪಣಿವು ಎಂಬುದು ಅಡಿಮೆಮಾಗಿ ಇಬ್ಬುದು ಒಂದು ಅದತ್ತು ಕೆಡೆಯ ಗುಣ ಎಲ್ಲಾಗೂ ತಲೆ ಸಿರಂದದ ಆಡುವುದತ್ತ ಆ ಪಣಿವು ಮಟ್ಟು ಇಲ್ಲೇ ಅಂದಲೆ ಅಹಂಕಾರ ನಂಗೆ ಮಂಡಗತ್ತಿಟ್ರ ಆ ಪಣಿವೋಡು ಇಬ್ಬವಕ வாழ்க்கையோக எல்லா விஷயದೋಗಿಯೂ ಜಯಿಚಿಂತ ಬಂದಾರ ಆ ಪಣಿವು ತನ್ಮೆ ಏಕ ಸಿರಂದ ಗುಣ ಅಂತ ಹೇಗಿನೋದಲೆ ಆ ಪಣಿವು ತನ್ಮೆ ಅಡುವವಕ ಬಿಟ್ಟು ಕೊಡೋದು ಗವ பொறுமை ಸಗಿಪುತನ್ಮೆ ಇದಕ್ಕೆ ಎಲ್ಲ ಒಳ್ಳೆ ಗುಣವೂ ಅವಕ್ಕೆ ಗಟ್ರ ನಂಗೆ ಒಬ್ಬನ ಸಾರ ಉದವಿ ಕೇಪನೆಯೋ ಒಂದು ಗೆಲ್ಸವ ಏಗುವನೆಯೋ ಆ ಪಣಿವೋಡ ಏಗುವನೆ ಅವಕ್ಕೆ ಸಂತೋಷವಾದನ ಮಾಡ್ಯಾರ ನೋಡಿವಿ ಒಂದು ಗುರು ಸಾರ ಜ್ಞಾನ ವಹಿಸ್ತು ಅಂದಲೆ ಆ ಗುರು ಏನ ಮಾಡಿಲಿಯೋ ನಂಗೆ ಪೊರುಮೆಯಾಗಿದ್ದು ಆ ಪಣಿವದೋಗ ಸೇವೆ ಮಾಡುವನತ್ತ ಆ ಗುರು ತಪ್ಪ ಜ್ಞಾನ ಉಪದೇಶ ಎಲ್ಲ ನಂಗೆ ಮನಸ್ಸಿಗೆ ಪದಿಂಜಿರ ಆ ಪಣಿವದೋಗ ಇಬ್ಬವಕ ಎಲ್ಲ ವಿಷಯದೋಗಿಯೂ ಪಕ್ವವ ಇದ್ದಾರ ಒಳ್ಳೆಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ನಿಂಗೆ ವಿಡಿಯೋದೋಗೆ ನೋಡಿದಾರಿ ಅಲ್ಲಿದೋಗೆ ನಂಗೆ ಒಂದು ಪಣಿ ಬೊಂಬುದು ಎತ್ತಾಡೋದು ಎಂದು ಆ ಪಣಿ ಉಡೆಯ ಆ ಮನುಷ್ಯತ ಈ ಒಲಗದೋಗೆ ಎಲ್ಲ ಕೂಡ ಒಳ್ಳಂಗಿದ್ದನ ಅವನೋಡು ಉಯರ್ந்த ನಿಲಗೆ ಕಾರಣವೇ ತನ್ನುடைய ಪಣಿವುತ ಅಟ್ಟಮೆಲ್ಲ ಆಡಿಂಡು ಹೋಗಿ ಕಡೇಸಿಗೆ ಒಂದಿಲ್ಲದ ಹೋಗ್ಬಿಟ್ಟ ಇಲ್ಲಾದಮ್ಮ ಒಂದು ಪಣಿವ ಇಬ್ಬನೇ ಆ ಧರ್ಮ ಬಂದು ತನ್ನ ಮುಂದು ತಲೆ ಕಾತುತ್ತು ಒಂದು ಹೇಗೀರ ಹೇಗುವು ತನ್ನ ಸಾರಿ ಪೊರುಳಾಡದೆ ಎನ್ನ ಸಾರಿ ಹಣ ಆಡದೆ ಎನ್ನ ಸಾರಿ ಸೊತ್ತಾಡದೆ ಎಲ್ಲ ನನಗೆ ಬಂದು ಅಡಿಮೆ ಆಯ್ಬೋದು ನಾತ ತಲೆವನ ಆಯ್ಬೋದು ಅಂತ ಹೆಂಗೆ ನೆನೆಸೀರ ಅತ್ತಮಾಕ ಎಣ್ಣ ನನಗೆ ಅಡಕೊಡೋದು ಸರಿಯಾ ಅದು ಒಂದು ರಾಜ್ಯವಂಶಾಲಿ ಸರಿ ಒಂದು ಏಳೆಯ ನುಡಿ ವಂಶಾಲಿ ಸರಿ ಆ ನಂಗೆ ನೆಲೆಗೆ ತಗೊಂಡಂಗೆ வாழ்ந்து ಬಿಡೋದು ಆ ಕಾಲಗೆ ತಗೊಂಡಂಗೆ ನಂಗೆ ಹೋಯ್ಪಣೆ ಅಂದಲೇ ದಾರಿಗೂ ಒಂದು ಪ್ರಶ್ನೆ ಬರ ಅಂದ ಹೇಗೀರ ಆಗ ಪಡಿವಿಲ್ಲದ ಒಂದು ಕುಟುಂಬದಾಗ ಎತ್ತ ಅழிವು ಬಂದರ ನಾತ ಎನ್ನ ಮತ ಕೇಪುದು ಅಂಬನೆ ಅದುದಾಗ ಎತ್ತ ಅழிವು ಬಂದರ ಅಂಬುದನ್ನ ನಂಗೆ ಎಲ್ಲದಾಗ ನೋಡಿದ ಅದನ್ನು ಅಟಲಿ ಸೇತಿ ನಂಗೆ ಒಂದು ಗುಣ ಇದ್ದೋಗೆ ಮಹಾಭಾರತದೋಗೆ ಬಂದು ಪಾಂಡವರುಗಳು ಗೌರವರುಗಳು ಏನು ಮಾಡಿರ ಅಂದಲೇ ಅವಕ್ಕೆಲ್ಲ ಬಂದು ಒಟ್ಟುಗೈ ಬನೆ ನಲುವುದುಗಾಗಿ ಬಂದು ಅವಕ್ಕ ಒಂದು ಸೆಂಡೆತ್ತಿ ಬಂದು ಎಲ್ಲ ಸೆಂಡಾಡಿದ್ದರು ಆಗ ಒಂದು ಪಕ್ಕ ಗೌರವರು ಒಂದು ಪಕ್ಕ ಪಾಂಡವರಿದ್ದು ಅಂದರೆ ಗೌರವರು ಜಾಸ್ತಿಯೇ ಇದ್ದರು ಅವಕ್ಕೆಲ್ಲ ನೆರೆಯ ಸೆಂಡು ಬಿತ್ತು ಆಡಿಂಡಿದ್ದರು ಅದುದೋಗೆ ಅವಕ್ಕೆ ಒಂದು ಸೆಂಡು ಬಿತ್ತು ಆಡೋದು ಒಂದು ನೆನಚೋನೆ ಸರಿ ಒಂದು ಪೋಟಿ ಮಾಕ ಬಿತ್ತು ಅವಕ್ಕೆ ಆಡೋನೆ ಆ ಸೆಂಡು ಒಂದು ದೊಡ್ಡೊಂದು ಕೊಳಗೋಯಿ ಓದ್ಬಿಟ್ರ ಆ ಕೊಳಗೋಸು ಓದದೆ ಅದು ಎತ್ತಾದ ಮೂಡನೆ ಅದು ಸ್ವಲ್ಪ ಆಳವಾಟ್ರ ಆ ಆಳವಾಡನೆ ಅವನು ಎತ್ತೋಗಿ ಅವಕ್ಕೆಲ್ಲ ಹೋಗಿ ಆ ಗತ್ತ ಕೀಯ ಬಿಟ್ಟು ಆ ಕೊಳವ ನೋಡಿರ ಆ ಕೊಳದೋಗಿ ಕೀಯೇ ಆ ಸೆಂಡು ಕೀ ಬುತ್ತಟ್ರ
ಏನು ಎತ್ತೋದು ಒಂದು ಯೋಚನೆ ಮಾಡಿ ಡಿಬ್ಬನೇ ಅಲ್ಲಿದೋಗ ದಾರ ಬಂದರು ಅಂದರೆ ನಂಗೆ ವಯಸ್ಸಾದ ಒಂದು ತನ್ಮದೋಗೆ ಕೃಪಾಚಾರ್ಯರು ಬಂದರು. ಅವಕ್ಕೆ ಬಂದು ಬಂದರು ಅಂದರೆ ಒಂದು ಅಳುಕು ತುಣಿದೋಗಿಯೋ ಆ ದಾಡಿಯು ಮೀಸೆ ಬಿತ್ತಿಟ್ಟು ಅವಕ್ಕೆ ಬಪ್ಪನೇ ಅದನ್ನು ನೋಡಿದರೆ ದುರ್ಯೋಧನ ಪಕ್ಕ ಇದ್ದನ ಕೃಪಾಚಾರ್ಯರು ನೋಡಿದ್ದೆ. ಆಗ ಕೃಪಾಚಾರ್ಯ ಕೇತರು ನಿನಗೆ ಏನ ನೋಡಿದ್ದಿ, ಏನ ಬೇಕು, ಏಕೈತೆಲ್ಲ ಅರಿಚಿಂಡಿದ್ದಿ ಅಂತ ಕೇಳ್ತಾ. ಆಗ ನಿನಗೆ ಏನ ಬೇಕು ಅಂತ ಕೇಳ್ಪನೆ ಆ ದುರ್ಯೋಧನ ಬಂದು ಒಂದು ಕೋಪದೋಗೆ ಸರಿಯಾ ಇಲ್ಲಿ ಏನೇ ಹೆಂಗೆ ನೋಡೋದಿದ್ದಲಿಯೋ ನೀ ಬಂದು ಕೇಪ ಅವಶ್ಯ ಇಲ್ಲಯೇ ಅಂತಂದ. ಆಗ ಸೆಂಡ ಎತ್ತಾದ ಮುಡಿವಿಲ್ಯಾ, ಅದು ಎತ್ತಾದಾಗ ಏನಾಗಲಿ ಒಂದು ವழிಯಾಗದ ಅಮ್ಮನೆ ನೀ ಎಲ್ಲ ಹೇಗೆ ಬೇಕು ಅವಶ್ಯ ಕಡೆಯ ಅದನ್ನು ಹೆಂಗವೇ ಅರದಿಯೋ ಅತ್ತೆಂದಾಗಿ ಆ ದುರ್ಯೋಧನ ಬಂದು ಒಂದು ಆಣವದೋಗೆ ಒಂದು ಪಣಿವಿಲ್ಲದ ಮಾತಾಡಿದ ಅಂಬ. ಆಗ ಇದನ್ನು ಪಕ್ಕದೋಗಿ ಇದು ನೋಡಿದ ಅರ್ಜುನ ಹೇಗಿದ ಸರಿಯಾ ಕೃಪಾಚಾರ್ಯರನ್ನ ನುಡಿಯ ಆ ಒಡಂಬ ನೋಡೋನೆ ಆ ಒಂದು ಅಳುಕಾನ ಒಂದು ಆಡೆ ಆ ದಾಡಿ ಮೀಸೆ ಬೀತಿಟ್ಟು ಸಾಧಾರಣವಿದ್ದರು ಇದನ್ನು ತನ್ನೋಡಿ ತೋற்றವನ್ನು ನೋಡಿ ಆ ದುರ್ಯೋಧನ ತನ್ನ ಒಂದು ಕೇವಲ ಪಡಿಸಿದ ಒಂದು ಪಣಿವೆ ಒಂದು ಗುರು ಒಂದು ಇಲ್ಲದೆ ಒಂದು ಪಣಿವಿಲ್ಲದೆ ತನ್ನ ಕೇವಲವ ಮಾತಾಡಿ ತನ್ನ ಮನಸ್ಸು ಕಷ್ಟಪಡಿಸಿದ. ಆಲೆ ಅರ್ಜುನ ಏನು ಮಾಡಿದ ಅಂದರೆ ಸ್ವಾಮಿ ಹೇಗಿವಿ ಏನು ಮಾಡೋದು ಅಂತ ಕೇಳ್ತಿದ್ದ ಅಂಬ. ನಿಮಗೆ ಸೆಂಡು ಬೇಕಾ ಮನೆ ಏನು ಸರ್ ಒಂದು ಸೆಂಡು ತಡೋದು ಸ್ವಾಮಿ ಅದನ್ನು ಎತ್ತಿಬಿಡ್ಲೆ ಹೆಂಗ ಪರವಲ್ಲೇ ಹೆಂಗೆ ಆಡಾಕು ಮನೆ. ಆಗ ಅರ್ಜುನಗ ಪಕ್ಕದ ಹೋಗಿ ಒಂದು ಕಿವಿಸಾರ ಬಂದು ಹೇಗಿದ ಅಂಬ ಏನು ಸರ ಒಂದು ಹುಲ್ಲು ಕೂದು ಬನ್ನಿಂದಾಗಿ ಅಲ್ಲಿಗೆ ಹೋಗಿ ದೊಡ್ಡ ದೊಡ್ಡ ಹುಲ್ಲೆಲ್ಲ ಕೂದು ಬಂದು ಏನು ಮಾಡಿದ ಅಂಬ ನೀವು ಒಂದೊಂದು ಹುಲ್ಲ ನಾ ಹೇಗ ಮಂದಿರವ ಹೇಗಿಂಡು ನೀವು ಒಂದೊಂದು ಹುಲ್ಲ ಕೊಳಗೆತ್ತಿ ಇಡು ಅದೇ ಇಟ್ಟುಂಡೇ ಬಪ್ಪನ ಏನಾರ ಅಂದಲೆ ನಾ ಮಂದಿರವ ಹೇಗಿಂಡೇ ಇವರು ಏತಂದ ಮಂದಿರ ದಾರಿಗೆ ಹೇಗೆ ಬಿಡ ನಿನ್ನ ಮನಸ್ಸಿಗೋ ಸೇಗವನೇ ಆ ಒಂದೊಂದು ಹುಲ್ಲ ಇಟ್ಟುಂಡು ಬಪ್ಪನೆ ಅದು ಕುನ್ನ ಒಂದು ಕಣ್ಣಿಮಾಕಿಯೇ ಅದೇನ ಬಂದು ತುಂಬ ಅದಕ್ಕಿಂತ ನೋಡು ದೊಡ್ಡ ಕಣ್ಣಿಯಾಗಿ ಮಾರಿದಗಿಂದ ನೋಡು ಅದನ್ನ ಮೇಲೆ ಸಿಕ್ಕಿ ಕೀ ಹೋಗಿ ಕಣ್ಣಿ ಮುಟ್ಟಿ ಕೀ ಹೋಗಿ ಆ ಸೆಂಡತಿ ಬಂದ ಅಂಬ. ಆಗ ಇಲ್ಲಿದೋಗೆ ಆ ಪಣಂಜ ಮಗತ್ತ ಸೆಂಡು ಸಿಕ್ಕಿತ್ತು ತೈವರ ಹಣವದೋಗ ಅಟ್ಟ ನಂಗೆ ದುರ್ಯೋಧನ ಸೆಂಡು ಚಿಕ್ಕುಲ್ಲೆ. ಆಗ ಇದನ್ನು ಎದುರು ಕಾಲದಾಗ ಏನಾಗಿರಂದರೆ ಆ ಅರ್ಜುನ ಬಂದು ಆ ಅಂಬೆತ್ತಿ ಬಿಡೋದುಗ ಕಾರಣ ಬಂದು ತನ್ನ ಗುರಿ ತಪ್ಪಾದ ಅಡೋದು ಕಾರಣ ಬಂದು ಕೃಪಾಚಾರ್ಯ ರೂಢಿಯ ಆ ಬಂದು ಆ ಮಂದಿರ ಮೊರೆಯೋ ಕೊಟ್ಟ ಹುಲ್ಲು ಒಂದು ಕಾರಣವಾಡದೆ ಎಂಬುದನ್ನ ಅಲ್ಲಿ ಹೇಗೀರ. ಆಗ ಅತ್ತ ಕುನವಾಗತ್ತ ಹಾಲು ಒಂದು ಹೇಗೀರ ಅದೇ ಮಾಕೆ ಏ ಕುನ ಬೇಕು ಅಂತ ಹೇಗಿ ಸ್ವಾಮಿ ಸರ ಪಣಂಜು ಕೇಪನತ್ತ ಸಿಕ್ಕಿರುತ್ತೇವರ ಹಣವದೋಗೆ ಸಿಕ್ಕೋದಿಲ್ಲ ಎಂಬುದನ್ನ ನಂಗೆ ಇದು ಮೂಲ ಅರ್ಧನ ಅದೇ ಮಕ್ಕೆ ನಂಗೆ ಒಂದೊಂದು ಜನವು ನೋಡೋನೆ ಒಂದು ಸಾಮ್ರಾಜ್ಯ ಏನು ದೊಡ್ಡ ದೊಡ್ಡ ಸಾಮ್ರಾಜ್ಯ ಅಟ್ಲಿಯೋ ಆ ಸಾಮ್ರಾಜ್ಯದಾಗ ನಂಗೆ ಏನ ಬೇಕು ಆ ಪಣಿವು ಬೇಕು. ಆ ಪಣಿವು ಇಲ್ಲದ ಪ್ಲೆ ಅರಸನಾಲಿಯೇನ ಆಂಡಿಯಾಲಿಯೇನ ಆ ಪಣಿವಿಲ್ಲದ ಒಂದು ಎಡೆ ಬಪ್ಪನೆ ದಾರಿಗೂ ಒಂದು ಮರ್ಯಾದೆ ಆಡ ಒಂದು ಅರಸನ ಇದ್ದನ ಹಾಗೂ ದೊಡ್ಡ ಒಂದು ಅಧಿಕಾರಿಯ ಇದ್ದನ ಆ ಅಧಿಕಾರಿ ತನ್ನೋಡಿ ಆಟವ ತೋರ್ಸಿನತ್ತ ಅಲ್ಲಿ ಅದೇ ಟೈಮ್ದು ಕೀಬೇಕು ಪಣಿವಾಯ್ಬೋದು ಅಲ್ಲೇ ಅಧಿಕಾರಿಯೇ ಪಣಿವಾಯ್ದುಬ್ಳೆ ಅದು ಬೇಡ ಸಿಂಗರ್ ಎದುವೇ ಇಲ್ಲೇ ಇಂದು ನಂಗೆ ನಾಡು ನಗರದೋಗೆ ದಾರು ನಿನಗೆ ಪಣಿಂಜಿ ನಾ ಏನು ಮಾಡನೆ ನಿನ್ನ ಕೂಡ ನಾ ಬಂದು ಪಣಿವೇರು ಕೂಡೋದು ನಾ ಎಂಬ ಆಣವ ತೋರ್ಸೋದ ಬತ್ತ ನೀ ದೊಡ್ಡಮ್ಮನ ನಾ ದೊಡ್ಡಮ್ಮನ ಅಂದಾಗಿ ಸಮುದಾಯದೋಗಿ ತಮ್ಮ ಹೋಗಿಡೋಣತ್ತ ದಾರುಗೂ ದಾರು ಮಾತು ಒತ್ತು ಬರೋದಪ್ಪನೇ ಆ ನಂಗೆ ಕೂಟ ಕುಟುಂಬ ಎಲ್ಲ ಇರೋದು ಹೋಗ್ಬಿಟ್ರ ನಂಗೆ ಊರು ಬಂದು ಒಳ್ಳಂಗಾಡೋದು ಹೋಗ್ಬಿಟ್ರ. ಆಗ ದೊಡ್ಡ ಅಯ್ಯನವಕ್ಕೆ ಹೇಗಿಲ್ಲ ಅದು ಕೇಪುದು ಆ ಪಣಿವು ಬಪ್ಪೋದು ಸರಿಯಾ. ಈ ಕತ್ತಮ್ಮ ಹೇಗಿದನ ಅಂದಿದೆ ಅದಕ್ಕೊಂದು ಪಣಿವು ಬಪ್ಪೋದು ಈ ಪಣಿವೆಲ್ಲ ಇಲ್ಲದಪ್ಪನತ್ತ ನಂಗೆ ಮರದೊಂಡು ಹೋಗ್ಬಿಟ್ನ. ಇದುದೋಗೆ ಏನೇಗಿರ ಅಂದರೆ ಒಂದು ನೆಲ್ಲು ಮಣಿ ಬಂದು ಒಳ್ಳಂಗೆ ಮೇಲೆ ಬಪ್ಪನೆ ಅದು ಒಳ್ಳಂಗೆ ನಾತು ನಟ್ಟು ನೀರಟ್ಟಿ ಕಳೆಲ್ಲ ಎತ್ತಿ ಅದು ಮೇಲೆ ಬಂದಗಿಂದ ಏನಾರ ಅಂದರೆ ಅದು ಅದೇ ಒಳಂಜಿಕಿ ಬಂದರೆ ಏಕಂದ್ರೆ ಆಗತ್ತಾ ನೆಲ್ಲು ಮಣಿ ಬಂದು ಅಲ್ಲಿಗೆ ಬಂದು ತಟ್ರ ಒಂದು 4 ತಿಂಗಳಿಂದ ಅರಿವು ಮಾಡಾನೆ ಅದು ಮೇಲೆ ಏನದು ಒಳಂಜಿಂಡ್ ಅಟ್ರ. ಆಗ ನೆರ್ಕದಿರುಗಳೆಲ್ಲ ಒಳಂಜಿಂಡ್ ಆಡೋನೆ ಅದನ್ನ ಬಂದು ನಂಗೆ ಅರುವಡ ಮಾಡಾನೆ ಅಲ್ಲಿದ್ದು ನೆಲ್ಲೂಡ ಮಣಿ ಎತ್ತೋದು ಮಾಡಿದ್ರ. ಆಗ ನೇರ ನಿದ್ದುಂಡಾಡ ನಂಗೆ ಆ ಸೆಡಿದೋಗಿ ಬಿತ್ತು ಏನೂ ಆಡ. ಆಗ ನೇರಾಡ ಸಿಡಿದೋಗ ಏನು ಪೈನು ಇಲ್ಲ ನೀ ಬಂದು ಆ ಕದಿರು ಮುಟ್ಟಿ ನಿಲ್ಲುಂದುತ್ತಾ ನಂಗೆ ಬಂದು ನಂಗೆ ತಿಂಬಾಗ ಹಕ್ಕಿ ನಂಗೆ ಸಿಕ್ಕಿರ. ಆಗ ಕದಿರು ಮುಚ್ಚಿ ನೆಕ್ಕಂದ್ಲೆ ಅದು ಒಳಂಜಿನ ಅಟ್ರಲ್ಲಿಯೋ ಕತ್ತಮೆಲ್ಲ ಎತ್ತಿದ್ದನ ಅಂದರೆ ಸಾಂಡೋರುಗಳೆಲ್ಲ ಅರ್ಧವಕ್ಕೆಲ್ಲ ತಲೆ ಬಗ್ಗಿ ಇದ್ದಾರ ನಮ್ಮಂದು ನಾತ ಅರ್ಧಮ್ಮ ಸರಿಯಾ ನಾ ಎಲ್ಲವ ಪಾದಿ ಕಟ್ಟೋದಲ್ಲಿ ಕುನ್ನೋದು ಕಟ್ಟೋದಲ್ಲಿಯೋ ನಾತ ಒಂದು ಆಡಮ್ಮ ಎತ್ತಿದ್ದನ ಅಂದಲೇ ಒಂದು ಪೈನಿಲ್ಲಾದ ಆ ಸೆಡಿಮಾಕ ನೇರ ನಿಂದುಂಡದನ.
ಆಗ ನೆರೆ ಕೂಡ ತಳುಂಬಾದು ಅಂತ ಹೇಗೀರ ಕೊರೆ ಕೂಡ ಕೂತಾಡೋದು ಅಂತ ಹೇಗೀರ ನಾತ ಅರದೇಂದ ಎಲ್ಲ ಮಾತೇಗಿ ಬಪ್ಪನೆ ಅದು ತಪ್ಪು ಬಂದುಬಿಟ್ಟಿರ್ತವ ಅದೊಂದು ನಂಗೆ ದೊಡ್ಡ ಮಗ ಮದಿಪು ಕೊಟ್ಟು ಮಾಡುವಂಬನ್ನುತ್ತ ಸ್ವಾಮಿಕ ಒಂದೊಂದು ಅಟ್ಟಿಗೂ ಅಪ್ಪನೆಯೋ ಅಪ್ಪಗೂ ಅವ್ವಗೂ ಮದಿಪು ಕೊಡುವಿ ಮಮ್ಮ ಮಮ್ಮಿಯಿಂದಾಗಿ ಅವಕ್ಕೆ ಮದಿಪು ಕೊಡುವಿ ದೊಡ್ಡ ಅಯ್ಯನವ್ಕೋವು ನಂಗೆ ಎತ್ತಿ ಅವಕ್ಕಿದ್ದಲೆ ಅವಕ್ಕೆ ಏನು ಭಾಷೆ ಇದಾರಿ ಅದು ತಂದಂಗೆ ನಾನು ನಡೆದುಕೊಂಡು ಬಪ್ಪ ನಂಗೆ ಕೂಟ ಕುಟುಂಬೆಲ್ಲ ಒಳ್ಳಂಗೆ ಅಟ್ರ ಅಂಬನ್ನುತ್ತ ಒಂದೊಂದು ಜನವು ಎಲ್ಲ ಎಡಗು ಅಪ್ಪನೇ ಹೇಗೀರ ನಂಗೆ ಒಂದೊಂದು ನಂಗೆ ರಥ ಎತ್ತಿಂಡು ಓಪನಿ ಸೇತಿ ಎಲ್ಲ ಅಟ್ಟಿಗೂ ಓಪನಿ ಸೇತಿ ಆ ಭಜನೆ ಪಾಡೋನ ಏನಾಗ ಭಜನೆ ಪಾಡಿನ ಅದು ನೋಡಿ ಅವಶ್ಯ ಏನ ನಂಗೆ ಮನಸ್ಸುದಾಗ ಒಂದು ಉಳ್ಳಿ ಎಣ್ಣ ಬಪ್ಪೋದು ಎಲ್ಲಾಗ ದೇವರು ಎಂಬುದು ಒಂದು ಪಣಂಜಿ ಹೋಗೋದು ಆ ಶಿವನ ನೋಡಿ ಮಕ್ಕತ ನಂಗೆ ಉಳ್ಳಿ ನೇರ್ಮೇನೆ ಹೊಡಿಯೋಲೆ ಎಲ್ಲ ಬಪ್ಪದು ಮುಡಿದ್ರ ಅಂಬುದನ್ನ ಸ್ವಾಮಿಗೆ ಎಲ್ಲ ಹಿಡಿಯೋ ನಂಗೆ ಹೇಗೆ ಹಿಡಿದ್ದಾರೆ ಇತ್ತಮ ಕಡೋನೆ ನಂಗೆ ಪಣಿವು ನುಡಿಯ ಸಿರಪ್ಪ ನೋಡೋದು ಗೈ ನೋಡ್ಬನೆ ಅಡ್ತದು ಸಾಯಿನ ಗವದಮ್ಮ ತುಂಬ ಅಡುತ್ತ ನಂಗೆ ತಲೆಪು ನೋಡೋನೆ ಅಡ್ತದು ಒಗಿಯೋದು ಏನು ಬರೋಂದಲೇ ಆ ಪಣಿವು ನುಡಿಯ ಇತ್ತಮಾಕೆ ಪಣಿವಿಲ್ಲದ ಅವಳೆ ನನಗೆ ಏನು ಮಾಡೋದು ಆ ಪಣಿವು ತಾನು ಎತ್ತಿ ಬಪ್ಪೋದು ನೆಲೆನಾಟ ಅಂಬುದನ್ನ ನಂಗೆ ಕರುತಪತಿ ಸ್ವಾಮಿಯಕ್ಕೀಗ ವಿಡಿಯೋದಾಗ ಹೇಗಿರ ಅದಕ್ಕೆ ಮೇಲೆ ಅದು ನೋಡಿಯ ನಂಗೆ ಬೆಳಕೆ ಹೋಗೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ಈ ದೇವ್ರಕುಲ ಮಕ್ಕೆಲ್ಲಾಗು ಈಗ ಗೌತಮಿದ ನಮಸ್ಕಾರ ಬೇಗಿಂಡು ಇಂದಿನ ಜನವು ನಂಗೆ ಪಣಿವು ಪತಿ ನೋಡುವೋ ಪಣಿವುದಾಗ ಇಬ್ಬವಕ ಆ ವಾಕ್ಯೋಗೆ ಏಸಗ ದೊಡ್ಡ ಪದವಿಗೆ ಓಲೆಯು ನಾ ಅಡ್ತವಕ್ಕೆ ಇವಡ ವಸತಿ ಎಂಬ ಆ ತಲೆಕಣ ಅವಕ್ಕೆ ಅಡದೇ ಅಡ ಎಂದು ಒಂದೇ ಮಕ್ಕತ ಅವಕ್ಕಿದ್ದಾರ ಅದು ಮಟ್ಟು ಇಲ್ಲ ಅಡ್ತವಕ ಸಾರೆಯಿಂದ ಒಂದು ಒಳ್ಳಿ ಪಟಕ ಪಡುವುದಾಗ ಎಂದೂ ಅವಕ್ಕೆ ಆಸೆ ಪಟ್ಟಾರ ನಾ ಎಲ್ಲವ ಅರದೆ ಅತೆಂಬ ಆ ಎಣ್ಣ ಇಲ್ಲದೆ ಒಂದು ವಿಷಯವ ಅರಿವಿಲೆಂದಲೇ ಅದು ನಾ ಮನಸಾರ ಒಪ್ಪಿಯಾರ ಆ ಉண்மையான ಪಣಿವೆಂಬುದು ಏನ ನಂಗೆ ಒಂದು ಜೋಲಿ ಮಾಡುವನೆ ಆ ನಿರ್ಬಂಧದೋಗ ಮಾಡಾದೆ ನನಗೊಂದು ವಸತಿಯಾದ ವಿಷಯ ಸಿಕ್ಕ ಹೊರಾಂದು ಹೇಗೆ ನೆನಚಿ ಅದನ್ನು ಮಾಡೋದು. ಶಿವಪೆರುಮಾನ್ ಬಂದು ಆ ಪ್ರಣವ ಜ್ಞಾನವ ಮುರುಘಪೆರುಮಾನ್ ಕೂಡ ಈಸುವನೆ ಎನ್ನ ಮಾತಿತ ಹೇಗಿನದಾಗ ಅಂತ ಹೇಗೆ ಅಲಕ್ಷ್ಯ ಮಾಡಾದೆ ತನ್ನ ನೆಲೆಯೆಲ್ಲ ಬಿಟ್ಟು ಒಂದು ಶಿಷ್ಯನ ಆ ಮುರುಘಪೆರುಮಾನ್ ಮುಂದಾಡಿ ಕುಳಿದರು. ಒಂದು ಕೈಯ ಬೇಯ ಮುಚ್ಚಿ ಇನ್ನೊಂದು ಕೈಯ ಕಿವಿಯೋಗ ಬೀತು ಆ ಪ್ರಣವ ಜ್ಞಾನವಕ್ಕೆ ಈಸಿದ್ರು. ಇದು ಅಂತ ನಂಗೆ ಏನು ಅರಿಯಾಕು ಆ ಶಿವಪೆರುಮಾನ್ ಅರಿಯಾದ ವಿಷಯ ಒಂದು ಕೆಡೆಯ ಅಲ್ಲ ತನ್ನ ಮಾತಿ ಮುರುಘಪೆರುಮಾನ್ ಹೇಗಿನ ತೆಂಬನೆ ಆ ಪಣಿವೋಡು ಅವಕ ಕೇತರು. ಇದೇ ಮಾಕತ ನಂಗೆ ಒಬ್ಬೊಬ್ಬನು ಆ ಪಣಿವೋಡು ಇಬ್ಬದು ಒಳ್ಳೆಗೆ ಓರಿಡಿವಿ ವಾಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಕ ಈ ವಿಡಿಯೋದಾಗೆ ನಂಗೆ ಮನುಷ್ಯೋ ಪಣಿಯು ಪತಿ ಅಪ್ಪರ ತಿಳಿವ ಹೇಗಿದ್ದಾರೆ ಆ ತಲೆ ಬಗ್ಗಿ ಓಪಮ್ಮ ಒಳ್ಳಗಿದ್ದನ ನಾಂದು ಆಡಿದಮ್ಮ ಅಮ್ಮ ಅಳಿದುಂಡು ಓನಾಂಬುದನ್ನ ಆ ಪಣಿವು ನುಡಿ ಅವಸೀವ ಎರಡಾவது ಮುರಿಯಾಗೋನೆ ಅದು ನಂಗೆ ಮಕ್ಕಳು ಇನ್ನೂ ಉಣರ್ಬೋದು ಸರಿಯಾ. ಆ ಪಣಿವು ಬಂದುಬಿಟ್ಲೆಯೇ ನಂಗೆ ಬಂದು ಒಂದು ಉಯರ್ந்த ನೆಲೆಗೆ ಬಂದುಬಿಟ್ನಾ ಒಂದು ಅರ್ಥ ಅದು ಬರಾದಪ್ಪನತ್ತ ನಂಗೆ ಕೋಪ ಪಟ್ಟನ ಪೊರಾಮೆ ಪಟ್ಟನ ನಾಂದು ಆಡಿನ ಎಲ್ಲ ಪೊರುಳು ಏನಾಗ ಸೊಂದಾನ ಅಮಗೆ ಅಂಜೋದು ಏನ ಅಂದು ಕೇತನ ಆಗ ಈ ಏற்ற ಇರಕ್ಕೆ ಬಪ್ಪನೆ ನಂಗೆ ಉದ್ಯೋಗ ಏನೋ ಒಂದು ತನ್ಮಿ ಅಡೆಯಾದ ನಂಗೆ ಓಯ್ಪನತ್ತವ ಅಂಬದನ್ನತ್ತ ಆಗ ನೀ ಪಣಿಂಚಿ ಓಪೋದು ಅತ್ಯಂತ ಹೇಗಿದ್ರು ಮನ್ನನಾಲಿ ಸರಿ ಅರಸನಾಲಿ ಸರಿ ಆಂಡಿಯಲ್ಲಿ ಸರಿ ಅದು ಪಣಿಂಜಿ ಓಪನತ್ತ ಅದಕ್ಕೂ ಸಿಕ್ಕ ಮರ್ಯಾದೆ ಸಿಕ್ಕಿರ ಇಲ್ಲೇ ಅಂದಲೇ ನಂಗೆ ಎಲ್ಲಾಗೆ வாழ்ந்து ಪ್ರಯೋಜನ ಇಲ್ಲ ಅಂಬನೇ ಒಂದು ಮನ್ನನೆತ್ತ ಬಂದು ಪಣಿವ ಇದ್ದನೇ ಎಂಬುದನ್ನ ನಂಗೊಂದು ಕುನ್ನ ಕದೆ ಮೂಲ ನೋಡಿನ. ಆಗ ಮೌರ್ಯ ಸಾಮ್ರಾಜ್ಯ ಅಟ್ಟಿತು. ಆ ಮೌರ್ಯ ಸಾಮ್ರಾಜ್ಯದಾಗೆ ಮನ್ನರ್ಗಳೆಲ್ಲ ಅಪ್ಪರ ಸಿರಪ್ಪ வாழ்ந்துಂಡಿದ್ರು. ಆ ಸಾಮ್ರಾಜ್ಯದಾಗ ಇಬ್ಬನೇ ಅಶೋಕರ ಅಲದಾರಿ ಬಂದಾರ ಬಪ್ಪನೇ ಅವಕ್ಕ ಒಳ್ಳಂಗೆ ಆ ಯಾನೆ ಪಡೆದೋಗೆ ಕುದುರೆ ಪಡೆ ತೇರು ಪಡೆ ಎಂದಾಗಿ ಆಸಾಗ ಪಡೆ ಬಿತ್ತಿದ್ದಾರೆ. ಆ ಪಡೆ ಸೂಡ ಅವಕ್ಕಲ್ಲಿ ಬಂದುಂಡಿಬ್ಬನೇ ಅಲ್ಲಿ ಒಂದು ಭುಕ್ತ ಒಂದು ತುರವಿ ಒಂದು ಸರಿಯಾ ಅಲ್ಲಿ ಕುಳಿದುಕೊಂಡಿದ್ದಾರ. ಆಗ ಕುಳಿದುಕೊಂಡಿಬ್ಬನೇ ಅವಕ್ಕೆ ಏನು ಮಾಡಿರ ಅಂದರೆ ಮನ್ನನ್ನು ಬಂದು ಮೇಲೆ ಆನೆ ಮೇಲೆ ಬಂದಾರ. ಆನೆಯಿಂದ ಎರಗಿ ಆ ಬುತ್ತರು ನೋಡಿ ಆ ಒಂದು ಭುಕ್ತ ಪಿಕ್ಷು ಅಂದರೆ ಬುತ್ತ ತುರವಿ ಆ ತುರವಿ ನೋಡಿ ಕಾಲುಗ ಹೋಗಿ ಸರಿಯಾ ಒಂದು ಸಾಧಾರಣ ಒಂದು ತುರವಿ ನೋಡಿ ಕಾಲುಗೆ ಹೋಗಿ ಅಡ್ಡ ಬಂದುಬಿಟ್ಟಾರ. ಅಲ್ಲಿ ಬಂದ ಕಾವಲಾಳಿಗಳೆಲ್ಲವೂ ಅಮೆಚರ್ಗಳೆಲ್ಲವೂ ಒಂದೇ ಕೋಪ ಏನ ಅರಸೆ ಇತ್ತಮಾಕೆ ಒಂದು ಸಾಧಾರಣ ತುರವಿ ನೋಡಿ ಕಾಲುಗೋಯಿ ನಿಂಗೆ ಅಡ್ಡ ಬುದ್ದಾರಿ ಇದೆಲ್ಲ ಹೆಂಗವೇ ಕೇವಲವಾಡದೆ ಅತ್ಯಂದಿಗೆ ಮನ್ನರ್ ಸಾರಿ ಇದ್ರಂಬ ಮನ್ನ ಹೇಗಿದ ಅದಲ್ಲಪ್ಪ ಅದು ಒಂದು ಪಣಿವೆಂಬುದು ಎಂದು ಆಡೋದು ಸರಿಯಾ. ದಾರ ಅಲ್ಲಿಯೂ ಅವಕ್ಕೆ ಎಲ್ಲ ತುರಂದು ಬಂದಿದ್ದಾರೆ ತನ್ನುடைய ನೆಲೆಯೇ ಬೇರೆ ಆಡದೆ ನಂಗೆ ಬೇಕು ಅಂತ ಕುಳಿದುಕೊಂಡಿದ್ದ ಅವಕ್ಕೆ ಒಂದು ಗನ ಈ ಒಲಗ ಕ್ಷೇಮ ಮನಿಗಿರ ಇಂದು ಒಲಗೆಲ್ಲ ಒಳ್ಳಂಗಾಡೋದಾಗಿ ಈ ನಾಡೆಲ್ಲ ಒಳ್ಳಂಗಾಡೋದಾಗಿ ಅವಕ್ಕೆ ಧ್ಯಾನ ಮಾಡಿದ್ದಾರೆ ಅವಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ ಅವಕ್ಕೆ ದಾರ ಎಂದೂ ತೊಂದರೆ ಮಾಡೋದಿಲ್ಲ ಅವಕ್ಕವ ನಂಗೆ ಒಣಗೋದು ಏನು ತಪ್ಪಿಲ್ಲ ಎನ್ನ ವಯಸ್ಸಿಗೂ ದೊಡ್ಡ
ಇದ್ದಾರೆ ಅದೇ ಜಮದೋಗೆ ಅವಕ್ಕೆ ನೋಡಿ ನೆಲೆಯೂ ದುಡ್ಡು ದಾಡದೆ ಆ ಬೂದು ಏನೋ ತಪ್ಪು ಒಂದು ಇದಾಂಬ ಅದೆಲ್ಲ ಪಣಿವ ತಮಕ್ಕೆ ಇರಕೂಡದು ಆಗ ಮನುಷ್ಯಾಂಬಮ್ಮ ನಂಗತ್ತ ಉಯರ್ந்த ಜಾತಿದಾಗ ನಂಗೆ ಉಯರ್ந்த ಜಾತಿ ಆಗ ಆರರಿವು ಪಡಚವಂಗ ನಂಗೆ ಎತ್ತೆ ಬಂದು ಅವಕ್ಕೆ ಉದಾಹರಣವಾಗ್ಬೋದು ಈ ಮನಿದ ಬಂದು ಅವಕ್ಕೆ ಹೋಗಿ ಅಡ್ಡಬಹುದು ಅರಸಬಹುದು ಸರಿಯಿಲ್ಲ ಎಂದ ಇದಾಂಬ ಆಗ ಮನ್ನನ ಅರಸರೇ ಇದಾಂಬ ತನ್ನ ಕಾವಲಾಳಿ ಕುರ್ಚಿ ಎಲ್ಲ ಎಡಗೆ ಹೋಗಿ ನಾ ಹೇಗಿದಂಗಲ್ಲ ನಾ ಎತ್ತಿ ಹೇಗ ಪೊರ್ಲನ್ನು ಎತ್ತಿ ಬಂದಿರಿ ಅಂಬ ಆಗ ಏನ ಪೊರ್ಲು ಎತ್ತಿ ಬಬ್ಬನೇ ನೀ ಏನು ಮಾಡ್ರಿ ಅಂದ್ರೆ ಒಂದು ಆಟು ತಲೆ ಎತ್ತಿನ ಬಾ ಅಂದ ಇದಂಬ ಆಡ ಬಿಟ್ಟು ಆಡು ನೋಡಿ ತಲೆಯಲ್ಲಿ ಅಲ್ಲಿ ಸಿಕ್ಕಿಲ್ಲ ಎತ್ತಿ ಬಂದ ಅಂಬ ಆಗ ಏನು ಮಾಡಿದ ಅಂಬ ಅಲ್ಲಿ ಹೋಗಿ ಎಲ್ಲಾಗ ಇನ್ನೂ ಒಂದೊಂದು ಸಂದೆಗೆ ಒಪ್ಪನೆ ಆಡು ಬೆಟ್ಟಿಂಡೆ ಬನ್ನಿ ಒಂದು ಆಡು ತಲೆ ಎತ್ತಿ ಬಂದುಬಿಟ್ಟ ಅಂಬ ಆಗ ಇನ್ನೊಂದು ಸಿಂಗ ತಲೆ ಬೇಕು ಅಂದ ಇದ ಅಂಬ ಆಗ ಸಿಂಗ ತಲೆಗಾಯನ ಎಲ್ಲಿಗೆ ಹೋಗ್ಬೋದು ಸಿಂಗ ಎಲ್ಲಿ ಸತ್ತುತ್ತಾರೆ ಅಂತ ನೋಡೋಣ ಆ ಕಾಡುದಾರಿ ಒಪ್ಪನೆ ಒಂದು ಬೇಟಕಾರ ಬಂದು ಆ ಸಿಂಗ ಬಂದು ತನ್ನ ತೊರೆತಿಂಡು ಬಪ್ಪನೆ ಅಂಬೆತ್ತಿ ಬಿಟ್ಟುದೋಗೆ ತನ್ನುடைய ಸಿಂಗ ತಲೆ ಬಂದು ಬುದ್ದುಬಿಟ್ಟ ಅಂಬ ಆಗ ಏನು ಮಾಡಿದ್ರೆ ಸಿಂಗ ತಲೆ ಎತ್ತಿ ಬಂದು ಕೊಟ್ಟ ಅಂಬ அடுத்தது ಒಂದು ಮನುಷ್ಯನುடைய ತಲೆ ಎತ್ತಿ ಬಂದಾಗ ಸ್ವಾಮಿ ಮನುಷ್ಯನ ದಾರ ಬೆಟ್ಟಿರ ಎಲ್ಲಿಗೂ ತಲೆ ಎತ್ತಿ ಬಪ್ಪಂದು ಅರುವುದಮ್ಮನೆ ಇಲ್ಲ ನೀವು ಮನುಷ್ಯನ ತಲೆ ಬೇಕು ಅದು ಆಗ ಎತ್ತಿ ಬಪ್ಪದಮ್ಮನೆ ನೀ ಆ ನಗೆದ ದುವ್ವಾಗ ಹೋಗೋ ನಿಲ್ವ ಆ ದುವ್ವಾಗ ಹೋಗು ಅಲ್ಲಿದೋಗೆ ಆ ನಂಗೆ ಕಿಚ್ಚಿದೋಗ ಬೇಸೋನೆ ಅವಕ್ಕೂಡಿ ತಲೆ ಅಟ್ರಾ ತಿಂದೋಗನೆ ಅವಕ್ಕ ಏನೈತಿದಮ್ಮನ ಒಂದು ಮಂಡೆ ಹೊಡುತ್ತಾ ಸಿಕ್ಕಿತ್ತು ಅಂಬ ಎಲ್ಲ ಬೇಯಿಸಿದಾಗಿಂದ ಆಡು ಮಂಡೆ ಹೊಡ ಸಿಕ್ಕಿತ್ತಂಬ ಇದನ್ನು ಮೂರನೇ ಎತ್ತಿ ಬಂದು ಒಂದು ಆಡು ತಲೆಯೋ ಒಂದು ಸಿಂಗ ತಲೆಯೋ ಒಂದು ಮನಸ್ಸಿನುடைய ತಲೆ ಎತ್ತಿ ಬಂದು ಮೂರು ಎತ್ತಿ ಬಂದು ಬೀತರುಂಬ ಎತ್ತಿ ಬಂದಿಂದಡು ಅವಕ್ಕ ರಾಜನ ಕೈದ್ರುಂಬ ಅದೇ ಕಾವಲಾಳಿಯ ಅಮೆಚ್ಚರನ ಕೊರ್ಚಿ ಅಮೆಚ್ಚನಿಗೆ ಕೈಗೆ ಕೊಟ್ಟು ನೀನು ನೆತ್ತಿಂಡು ಮಾರಿಂಡು ಬಾ ಅಂದಂಬ ಏನು ಅರಸ ಐತೆ ಅಂದಾರಿಬ್ಬನೇ ಸರಿ ಏನೇ ಇತ್ತೆಂದ ಎಲ್ಲಿಗೋ ಇದನ್ನು ಮಾರಿಟ್ಟು ಬಪ್ಪದು ಮೂಡಿದ್ರ ಮೂರು ತಲೆ ಕೊಟ್ಲ ಏನೈಸಿ ರಾಮನೆ ಸರಿ ಸರಿಯಿಂದಾಗಿ ಇತ್ತಿಡೋದಂಬ ಆ ಆಡು ತಲೆ ಒಪ್ಪನೆ ಎಲ್ಲ ಎನಗೆ ಬೇಕು ಅವಕ್ಕೆ ಬೇಕು ಅಂದಾಗಿ ಏಕ ಆ ಹಾಡು ತಿಂಬಾವಕ ಆಗ ಆಡು ತಲೆ ಬೇಕು ಅಂದು ಆಡು ತಲೆ ಇಸುಬಿಟ್ರುಂಬ ಈ ಸಿಂಗ ತಲೆ ಇಸುವ ಮನೆ ಎಲ್ಲ ನೋಡಿಂಡುಬುದ್ರುಂಬ ಪಾದಿಯ ಗಣ ಅಂದುಬಿಟ್ರ ಒಬ್ಬೇ ಒಬ್ಬ ಬಂದು ಒಂದು ದೊಡ್ಡ ಒಂದು ಅಧಿಕಾರ ಮಾಡಮ್ಮ ಹಣ ಒದಗಿಬ್ಬಮ್ಮ ಒಂದು ಹಣಗಾರ ಏನು ಮಾಡಿದಮ್ಮ ನಾ ಸಿಂಗವ ಕೊದ್ದು ಬಂದು ಮನೆ ಬೀತೆ ತನ್ನುடைய ತಲೆಯೇನು ಮನೆ ಆಡದೆ ಎಂಬುದು ಒಂದು ಗರ್ವಗಾಗಿ ಏನು ಮಾಡಿಬಿಟ್ಟಂಬ ಆ ಸಿಂಗ ತಲೆ ಇಸಿ ಬಿತ್ತುಬಿಟ್ಟಂಬ ಕಡೇಸಿ ಮನಸ್ಸು ನೋಡಿ ಆ ಮಂಡವಡ ಎತ್ತಿದ್ದಂಬ ಒಬ್ಬೇ ಒಬ್ಬನ ವಿಷಯ ದಾರು ಗಣ ಅಂದೇಗಿ ಎಲ್ಲ ಬಂದು ನೋಡಿದ್ದೆ ಆ ಗತ ತೆರಿಕೊಂಡು ಅದನ್ನು ನೋಡೋದು ಹೋಗ್ಬಿಟ್ರುಂಬ ಆಗ ಇದೆಲ್ಲವ ನೋಡಿಟ್ಟು ಈಗ ಅಮೆಚ್ಚರು ಬಂದೀಗಿರ ಎಲ್ಲ ತಲೆ ಕೊಟ್ಟುಬಿಟ್ಟು ಸ್ವಾಮಿ ಈ ಮನಸ್ಸಿನ ತಲೆ ಮಟ್ಟು ದಾರಿ ಈಸೋದಿಲ್ಲ ಎಂದಾರಂಬ ಆಗ ಏಕ ಆ ಆಡುಗಟ್ಟ ಮರ್ಯಾದೆ ಇಲ್ಲ ಆ ಸಿಂಗ ತಲೆಗಟ್ಟ ಮರ್ಯಾದೆ ಇಲ್ಲ ಇಂದು ಮನುಷ್ಯ ಬಂದು ಎತ್ತ ನೋಡಿದ್ಯಾ ಆಗ ನೀ ಸತ್ತ ಮೇಲೆ ನೀನು ದಾರು ಮದಿಚೋದಿಲ್ಲ ಒಂದು ನಿನ್ನ ದಾರು ಬಂದು ಕಣಕ್ಕೆ ಹಾಕೋದಿಲ್ಲ ನೀ ಇಬ್ಬನೇ ಇಂದು ಆ ತೊರವಿ ಕಾಲಿಗೆ ಬಂದು ನೀ ಆಶೀರ್ವಾದಿಸೋದು ಏನೋ ತಪ್ಪು ಅಂದವನ ಆಗತ್ತ ಅಮೆಚ್ಚರಿಗೆ ಪುರಿಂಜಿದಾಗ ಇಬ್ಬನೇ ನೀ ಪಣಿವ ಓದಿ ಬಿಡು ನೀ ಸತ್ತಗಿಂದಾಡು ನಿನ್ನವ ದಾರು ನಿನ್ನ ಮಂಡೆ ಓಡೆ ದಾರಿಗೂ ಪೈನ್ ಪಡೋದಿಲ್ಲ ಆಗ ದಾರ ಅಂದು ಅಂದ ಮಣ್ಣನ್ನು ಪಣಿಂಜು ಓಪನತ್ತ ಅವಕ್ಕಾಗ ಬಂದು ಆ ನಾಡುದಾಗ ಬಂದು ಎಲ್ಲ ಒಂದು ಉಳ್ಳಿ ಹೆಸರು ಹೊಟ್ಟು ತುಂಬ ಆ ಮಣ್ಣನ್ನು ನೋಡಿತ್ತ ಮಕ್ಕಳೆಲ್ಲ ಇಬ್ಬದು ಅರಸನೇ ಪೋಲ್ದಾನ್ ಮಕ್ಕಳಿಂದ ಇರ್ತವ ಅತ್ತಮಾಕೆ ಆ ತೊಂಡುದಾಗ ಇಬ್ಬನೇ ಎಲ್ಲ ವಾಳ್ತಿದ್ರು ಆಗ ನಂಗೇನು ಮಾಡೋದು ಆ ತನ್ಮೆದಗೆ ಅದಂತ ಒಳ್ಳುವರು ಕೂಡ ನಂಡ್ರಾಮ್ ಪಣಿದಲ್ಲಿ ಅವರು ಉಳ್ಳಂ ಸೆಲ್ವರ್ಕೆ ಸೆಲ್ವಂ ತೆಗೆಯುತ್ತಂದಿಗಿರ ಅರಸನ ಸಾರ ಏಸಗ ಪೊನ್ನಟ್ಲಿ ಸೇತಿ ಒಂದು ಅರಸನ್ ಬಂದು பணிஞ்சு ஓய்ப்பினாந்தில் அவக்கு எல்லாக பொருள் செல்வம் அல்லாத மற்ற மக்கள் செல்வமும் கூடிராந்தேகிறா ಆಗ ಅತ್ತಮಾಕೆ ಬನ್ನೆ ನಂಗೆ வாழ்க்கைದೊಗೆ ಇಂದು நிறைய தலைவர்களிದ್ದಾರೆ ಸಾಧನೆ ಮಾಡಿದವಕ್ಕೆ ಎಲ್ಲವೇ ಒಗ ಒಂದಂಗೆ ಅಬ್ದುಲ್ ಕಲಾಂ ಎತ್ತಲಿ ಸೇತಿ ಅವಕ್ಕೆ ಬಪ್ಪನೇ ಸೇತಿ ಓಪನೇ ಸೇತಿ ಕಡೇಸಿಗೆ ಏನೋ ಪೊರ್ಲು ಎತ್ತಿಂಡು ಅವಕ್ಕೆ ಓಪಿಲೆ ಸರಿಯ ವಾಳ್ಬನೇ ಸೇತಿ ಎಲ್ಲಾಗ ಸಮುದಾಯ ಅರ್ಪಣೆ ಮಾಡಿದ್ರು ಅತ್ತಮಾಕೆ ದೊಡ್ಡ ದೊಡ್ಡ ಉಳ್ಳಿ ನಂಗೆ ಮಹಾನ್ಗಳೆಲ್ಲ ಬಂದಿದ್ದಾರೆ ಅವಕ್ಕೆ ಇವಕ್ಕೆಲ್ಲವ ನೋಡೋಣ ನಂಗೂ ಪಣಿವಾ ಇದ್ದುಂಡು ಓನಂದಲೇ ನಂಗೆ வாழ்க்கை ಒಳ್ಳಂಗಟ್ರ ನಂಗವು ಮದಿಪು ನಂಗೆ ಸಿಕ್ಕಿರ ಅಂದು ನಂಗೆ ಸಾಯನಗೆ ಅವದ ಮಾತ ಒಂದೊಂದು ಜನವ ಹೇಗಿಂಡದ್ದ ಎಲ್ಲವ ಕೆತ್ತುಕೊಂಡಿದ್ದಾರೆ ನಂಗಾಲೆ ಮೂಡದಳು ಉಳ್ಳಿ ಕರತೆಲ್ಲವ ನಂಗೆ ಎತ್ತಿ ನಂಗೆ ನಡೆಮರಿ வாழ்ந்தಲೆ ನಂಗೆ ಒಲಗೆ ಉಳಿತಟ್ರ ನಂಗೆ ಮನಸ್ಸಿಗೆ ಒಳ್ಳಂಗಟ್ರ ನಂಗೆ ಉಳಿತಾಲೆ ನಾಡು ಉಳಿತು ಒಂದು ಹೇಗಿಂಡು ವೈಪತ್ತಂದೆಲ್ಲ ನನ್ರಿ ಹೇಗಿಂಡು ನೋಡಿ ಮಾತು ಮುಡಿಚನೆ ನನ್ರಿ ವಣಕ್ಕಂ.